ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅವರು ಆಯೋಜಿಸಿರುವಂತಹ ಡಿಪ್ಲೊಮಾ ಪಠ್ಯಕ್ರಮಗಳ ಉಪನ್ಯಾಸ ಸರಣಿ 2025ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುರೇಶ್ BS, ಉಪನ್ಯಾಸಕರು ಸರ್ಕಾರಿ ಪಾಲಿಟೆಕ್ನಿಕ್ ನಾಗಮಂಗಲ ಯಾಂತ್ರಿಕ ವಿಭಾಗ. ಇವತ್ತಿನ ದಿನ ನಾನು ಬೋಧನೆ ಮಾಡೋಕ್ಕೆ ಹೊರಟಿರುವಂಥ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ, ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ C20 ಸಿಲೆಬಸ್ಸಲ್ಲಿ 3rd ಸೆಮಿಸ್ಟ್ರಲ್ಲಿ ಇರುವಂಥ ಒಂದು ವಿಷಯದ ಬಗ್ಗೆ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಏನೇನು ಕಂಟೆಂಟ್ ಇದೆ ವೀಕ್ 1ನಲ್ಲಿ ಏನಾದರೂ ತಿಳ್ಕೊಳ್ಳೋದಾದರೆ, ಫಸ್ಟ್ ಆಫ್ ಆಲ್ ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥದ್ದು ನಮ್ಮದು ಇಂಟಿಗ್ರೇಷನ್ ಕೋರ್ಸಸ್ ಆಗಿರೋದ್ರಿಂದ ಲೆಕ್ಚರ್, ಟ್ಯುಟೋರಿಯಲ್ ಆ್ಯಂಡ್ ಪ್ರಾಕ್ಟೀಸ್ 3 ಕೂಡ ಕವರ್ ಆಗಿರುತ್ತೆ. ಇಲ್ಲಿ ಲೆಕ್ಚರಿಂಗಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಫೋರ್ಸ್ ಬಗ್ಗೆ ಕೆಲವೊಂದು ಟಾಪಿಕ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಬರ್ತೀನಿ. ಅದಾದಮೇಲೆ ಪ್ರಾಬ್ಲಮ್ಸ್ ಆನ್ ರೆಸಲ್ಯೂಷನ್ ಆಫ್ ಫೋರ್ಸಸ್. ಒಂದು ಫೋರ್ಸ್ನ ಹೆಂಗೆ ರಿಸಾಲ್ವ್ ಮಾಡೋದು, ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಅದಾದಮೇಲೆ ವಿ ಹ್ಯಾವ್ ಸಮ್ ಪೋರ್ಷನ್ ಕಾಲ್ಡ್ ಟ್ಯುಟೋರಿಯಲ್ ವೇರ್ ಯು ಕ್ಯಾನ್ ಲರ್ನ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಮ್. ಅಂದರೆ ಈಕ್ವಿಲಿಬ್ರಿಯಮ್ ಅಂದರೆ ಏನು, ಒಂದು ಫೋರ್ಸು ಆಬ್ಜೆಕ್ಟ್ ಮೇಲೆ ಪ್ಲೇಸ್ ಆದಾಗ ಯಾವ ಥರ ಆಬ್ಜೆಕ್ಟು ಆ ಕಡೆ ಈ ಕಡೆ ಮೂವ್ ಆಗ್ದಂಗೆ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊತೀವಿ. ಅದಾದಮೇಲೆ ಪ್ರಾಕ್ಟೀಸ್ ಸೆಷನಲ್ಲಿ ಗ್ರಾಫಿಕಲ್ ಮೆಥಡಲ್ಲಿ ಹೌ ಟು ರಿಸಾಲ್ವ್ ದ ಫೋರ್ಸಸ್ ಬೈ ಮೀನ್ಸ್ ಆಫ್ ಗ್ರಾಫ್, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಎ ಸೆಷನ್ ಕಾಲ್ಡ್ ಲಾಮಿಸ್ ಥಿಯರಮ್ ಎಕ್ಸ್ಪೆರಿಮೆಂಟ್ ವೇರ್ ಯು ಕ್ಯಾನ್ ವೆರಿಫೈ ದ ಫೋರ್ಸಸ್ ಬೈ ಯೂಸಿಂಗ್ ಲಾಮಿಸ್ ಎಕ್ಸ್ಪೆರಿಮೆಂಟ್. ಲೆಟ್ ಅಸ್ ಇಂಟ್ರೊಡ್ಯೂಸ್ ಅಬೌಟ್ ದ ಟಾಪಿಕ್ ಕಾಲ್ಡ್ ಫೋರ್ಸ್. ನಮ್ಮ ಕನ್ನಡದಲ್ಲಿ ಏನು ಬಲ ಅಂತ ಏನು ಕರಿತೀವಿ, ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಥವಾ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆಯೋ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಅವರಿಗೆ ಒಂದು ಬೇಸಿಕ್ ಫಂಡಮೆಂಟಲ್ ಆಗಿ ತಿಳ್ಕೊಳ್ಳೇಬೇಕಾದಂತಹ ಒಂದು ಟಾಪಿಕ್ ಫೋರ್ಸ್. ಫೋರ್ಸ್ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಲ ಅಂತ ಕರಿತೀವಿ. ಏನು ಫೋರ್ಸ್ ಅಂತ ಹೇಳಿದ್ರೆ, ಆಕ್ಷನ್ ಆಫ್ ಒನ್ ಬಾಡಿ ಆನ್ ಅನದರ್. ಅಂದರೆ ಒಂದು ಬಾಡಿ ಇನ್ನೊಂದು ಬಾಡಿಗೆ ಏನು ಆಕ್ಷನ್ ಮಾಡುತ್ತೋ ಅದಕ್ಕೆ ನಾವು ಫೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಚೇರ್ನ ನೀವು ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಪುಷ್ ಮಾಡಬೇಕಾದ್ರೆ ಅಥವಾ ತಳ್ಕೊಂಡು ಬರ್ಬೇಕಾದ್ರೆ ಅಥವಾ ಎಳ್ಕೊಂಡು ಬರ್ಬೇಕಾದ್ರೆ ವಿ ನೀಡ್ ಟು ಅಪ್ಲೈ ಎ ಫೋರ್ಸ್. ಫೋರ್ಸ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಫೋರ್ಸ್ ಅಂತ ಕರಿತೀವಿ. ಆ್ಯಂಡ್ ಫೋರ್ಸ್ ಇಸ್ ಅನ್ ಏಜೆನ್ಸಿ ದಟ್ ಚೇಂಜಸ್ ಆರ್ ಟೆನ್ಸ್ ಟು ಚೇಂಜ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್ ಆಫ್ ಎ ಬಾಡಿ. ಒಂದು ಬಾಡಿ ರೆಸ್ಟಲ್ಲಿ ಇರ್ಬೋದು ಅಥವಾ ಮೋಷನಲ್ಲಿ ಇರ್ಬೋದು, ಅದ್ರದ್ದು ಪೊಸಿಷನನ್ನು ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನ್ಗೆ ಚೇಂಜ್ ಮಾಡೋಕ್ಕೆ ಇರುವಂತಹ ಒಂದು ಟೆಕ್ನಿಕಲ್ ಟರ್ಮ್ಗೆ ನಾವು ಫೋರ್ಸ್ ಅಂತ ಕರಿತೀವಿ. ಇಟ್ಸ್ ಎ ಬೇಸಿಕ್ ಟರ್ಮ್ ವಿತ್ ಎನಿ ಮೆಕ್ಯಾನಿಕಲ್ ಇಂಜಿನಿಯರ್ ಶುಡ್ ನೋ. ಹಾಗಾಗಿ ನಮಗೆ ಬಿಫೋರ್ ಗೋಯಿಂಗ್ ಟು ದ ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆ್ಯಂಡ್ ಫೋರ್ತ್ ವೀಕ್ ಕಂಟೆಂಟ್ ಅಲ್ಲಿ ಸ್ಟ್ರೆಸ್ಸಸ್ ಅಂತೆಲ್ಲ ಬರುತ್ತೆ. ಸ್ಟ್ರೆಸ್ಸಸ್ಗೆ ಫಂಡಮೆಂಟಲ್ ಆಗಿ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂದರೆ ಫೋರ್ಸ್. ಹಾಗಾಗಿ ಫೋರ್ಸ್ ಬಗ್ಗೆ ಕೆಲವೊಂದು ಟಾಪಿಕ್ಸ್ನ ನಾನು ಇಲ್ಲಿ ಹೇಳ್ತಾ ಬಂದಿರ್ತೀನಿ. ಯು ಕ್ಯಾನ್ ಸಿ ಅನಿಮೇಷನ್ ಹಿಯರ್. ಯಾರೋ ಒಬ್ರು ಮ್ಯಾನ್ ಒಂದು ಆಬ್ಜೆಕ್ಟ್ನ ಪುಷ್ ಮಾಡ್ತಾ ಇದ್ದಾರೆ. ಒಂದು ಆಬ್ಜೆಕ್ಟ್ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಮೂವ್ ಆಗ್ತಾ ಇದೆ. ಆದರೆ ವಿ ನೀಡ್ ಟು ಅಪ್ಲೈ ಎ ಫೋರ್ಸ್ ಅಂತ. ಎನಿ ಆಬ್ಜೆಕ್ಟ್ ವಿಚ್ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಮೂವ್ ಆಗಬೇಕಾದ್ರೆ ವಿ ನೀಡ್ ಟು ಅಪ್ಲೈ ಎ ಫೋರ್ಸ್. ದಟ್ ಈಸ್ ಅ ಬೇಸಿಕ್ ಫಂಡಮೆಂಟಲ್ ಥಿಂಗ್. ಆ್ಯಂಡ್ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಸ್ಕೇಲರ್ ಕ್ವಾಂಟಿಟೀಸ್ ಅಂತ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಫೋರ್ಸ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಇಟ್ ಶುಡ್ ಹ್ಯಾವ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ನಾವು ಎಷ್ಟು ಪ್ರಮಾಣದಲ್ಲಿ ತಳ್ಳಬೇಕು ಮತ್ತೆ ಯಾವ ಜಾಗಕ್ಕೆ ತಳ್ಳಬೇಕು ಅನ್ನೋದು ಎರಡು ಕೂಡ ಫೋರ್ಸ್ದು ಗುಣಲಕ್ಷಣಗಳಾಗಿರ್ತವೆ. ಯು ಕ್ಯಾನ್ ಸಿ ಸಮ್ ಡಯಾಗ್ರಾಮ್ ಹಿಯರ್. ಒಂದು ಬ್ಲಾಕ್ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಮೂವ್ ಮಾಡಬೇಕಾದ್ರೆ ವಿ ಶುಡ್ ಹ್ಯಾವ್ ಫೋರ್ಸ್ ಅಪ್ಲೈಡ್ ಸಮ್ 10 ನ್ಯೂಟನ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಇಷ್ಟು ಟಾಪಿಕ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ ಫೋರ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಫೋರ್ಸ್. ಫೋರ್ಸ್ ಇದಂಗಾದ್ರೆ ಗುಣಲಕ್ಷಣಗಳೇನೇನು, 2 ಗುಣಲಕ್ಷಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ನ ಈಗ ತಾನೇ ಹೇಳಿದೆ. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಅದಕ್ಕೆ ಡೈರೆಕ್ಷನ್ ಇರಬೇಕು. ಇನ್ನೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದರೆ, ಫೋರ್ಸನ್ನು ಇನ್ನೂ ಸ್ವಲ್ಪ ಎಲಾಬರೇಟ್ ಮಾಡ್ತಾ ಬಂದರೆ, ವಿ ಹ್ಯಾವ್ 4 ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. 4 ಗುಣಲಕ್ಷಣಗಳು ಫೋರ್ಸನ್ನು ಕ್ಯಾರೆಕ್ಟರೈಸ್ ಮಾಡ್ತವೆ. ಯಾವ್ಯಾವುದು ಅಂತ ನೋಡ್ತಾ ಬರೋಣ. ಮ್ಯಾಗ್ನಿಟ್ಯೂಡ್ ಅಂದರೆ ಪ್ರಮಾಣ ಅಂತ ಕರಿತೀವಿ ಕನ್ನಡದಲ್ಲಿ. ಎಷ್ಟು ಪ್ರಮಾಣದ ಬಲವನ್ನು ನಾವು ಪ್ರಯೋಗ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅಮೌಂಟ್ ಆರ್ ಸ್ಟ್ರೆಂತ್ ಆಫ್ ದ ಫೋರ್ಸ್. ಇದನ್ನ ನಾವು ಯಾವಾಗಲೂ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದರೆ ನ್ಯೂಟನ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ನೀವು ಹೇಳ್ಬೋದು ತಳ್ಳುವಂಥದ್ದು kg ಅಲ್ವಾ ಸರ್ ಅಂತ. kg ಅದೆಲ್ಲ ಹಳೆ ಸಿಸ್ಟಮ್ ಆಫ್ ಯೂನಿಟ್ ಇತ್ತು. ಈಗ SI ಸಿಸ್ಟಮ್ ಆಫ್ ಯೂನಿಟ್ ಅಲ್ಲಿ ನಾವು ಫೋರ್ಸನ್ನ ನ್ಯೂಟನ್ ಇಂದ ಅಳಿತೀವಿ. ಹಂಗಾಗಿ ನ್ಯೂಟನ್ ಅಲ್ಲಿ ನಾವು ಹೇಳಬೇಕಾಗುತ್ತೆ ಎಷ್ಟು ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ಥರ ಯಾವ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಲ್ಲಿ ನೀವು ಫೋರ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ, ಹಾರಿಜಾಂಟಲ್ ಡೈರೆಕ್ಷನ್ನ, ವರ್ಟಿಕಲ್ ಡೈರೆಕ್ಷನ್ನ ಅಥವಾ ಇನ್ಕ್ಲೈನ್ ಡೈರೆಕ್ಷನ್ನ ಅಥವಾ ಆಬ್ಜೆಕ್ಟ್ ಅಲ್ಲಿ ಟಾಪ್ ಪೊಸಿಷನ್ನ, ಮಿಡಲ್ ಪೊಸಿಷನ್ನ, ಬಾಟಮ್ ಪೊಸಿಷನ್ನ ಅನ್ನೋದು ಕೂಡ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಅಪ್ಲಿಕೇಶನ್. ಯಾರೊಬ್ರು ಕಾರ್ನ
ಪುಷ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗಕ್ಕೆ ನಾವು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತ ಕರಿತೀವಿ. ಯಾರೊಬ್ಬ ಹುಡುಗ ಫುಟ್ಬಾಲ್ನ ಒದಿತಾ ಇದ್ದಾನೆ ಅಂತ ಹೇಳಿದ್ರೆ ದಟ್ ಶುಡ್ ಗೋ ಇನ್ ದಿಸ್ ಡೈರೆಕ್ಷನ್, ಹಾಗಾಗಿ ಈ ಪಾಯಿಂಟ್ಗೆ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತ ಕರಿತೀವಿ. ಅಂಡ್ ಬಾಲ್ ಅದರಷ್ಟು ಕಡೆ ಬೀಳ್ತಾ ಇದೆ ಕೆಳಗಡೆ ಬೇಸ್ಡ್ ಆನ್ ದ ಗ್ರಾವಿಟಿ, ಹಾಗಾಗಿ ದಟ್ ಗ್ರಾವಿಟೇಷನಲ್ ಸೆಂಟರ್ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತ ಕರಿಬಹುದು. ಈ ಮೂರು ಒಂದು ಇಮೇಜಸ್ಗಳು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಬರುತ್ತೆ. ನೆಕ್ಸ್ಟ್ ಲೈನ್ ಆಫ್ ಆಕ್ಷನ್, ಯಾವ ಲೈನಲ್ಲಿ ಅದು ಮೂವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಸೊ ವೆದರ್ ಇಟ್ ಇಸ್ ಎ ಹಾರಿಜಾಂಟಲ್ ಡೈರೆಕ್ಷನ್ ಆರ್ ಇಟ್ ಇಸ್ ಎ ವರ್ಟಿಕಲ್ ಡೈರೆಕ್ಷನ್ ಇನ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಆರ್ ಇಟ್ ಇಸ್ ಎ ಇನ್ಕ್ಲೈನ್ ಡೈರೆಕ್ಷನ್ ಆಸ್ ದ ಬಾಲ್ ಗೋಸ್ ಇನ್ ಇನ್ಕ್ಲೈನ್ಡ್ ಸಮ್ ಆಂಗಲ್ ಅಲ್ಲಿ ಮೂವ್ ಆಗ್ತಾ ಇದೆ, ಹಾರಿಜಾಂಟಲ್ ವರ್ಟಿಕಲ್ ಇನ್ಕ್ಲೈನ್ಡ್. ಸೊ ಇದಕ್ಕೆ ನಾವು ಲೈನ್ ಆಫ್ ಆಕ್ಷನ್ ಅಂತ ಕರಿತೀವಿ. ಸೊ 4ನೇ ಕ್ಯಾರೆಕ್ಟರಿಸ್ಟಿಕ್ಸು ಡೈರೆಕ್ಷನ್. ಸೊ ಒಂದು ಸಲ ಫೋರ್ಸ್ನ ಅಪ್ಲೈ ಮಾಡಿದ್ಮೇಲೆ ಯಾವ ಡೈರೆಕ್ಷನ್ಗೆ ಅದು ಮೂವ್ ಆಗ್ತಾ ಇದೆ. ಸೊ ಇವಾಗ ತಾನೇ ಹೇಳಿದೆ ಪಾಯಿಂಟ್ ಆಫ್ ಅಪ್ಲಿಕೇಶನ್, ಲೈನ್ ಆಫ್ ಆಕ್ಷನ್ ಅಂಡ್ ಡೈರೆಕ್ಷನ್ ಆರ್ ಲುಕ್ಸ್ ಸಿಮಿಲರ್ ಟು ಈಚ್ ಅದರ್, ಬಟ್ ಸ್ಟಿಲ್ ಸೊ ವಿ ನೀಡ್ ಟು ಡಿಫೈನ್ ಇನ್ ಅ ಡಿಫರೆಂಟ್ ಮ್ಯಾನರ್. ಸೊ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ವಿ ಹ್ಯಾವ್ ಮೆನಿ ಡೈರೆಕ್ಷನ್ಸ್. ಸೊ ಒಂದು ಕಾರ್ಟಿಸಿಯನ್ ಕೋಆರ್ಡಿನೇಟ್ ತಗೊಂಡ್ರೆ ರೈಟ್, ಲೆಫ್ಟ್, ಅಪ್ವರ್ಡ್, ಡೌನ್ವರ್ಡ್, ಟು ದ ರೈಟ್, ಟು ದ ಲೆಫ್ಟ್, ಟು ದ ಡೌನ್ ಟು ದ ಲೆಫ್ಟ್, ಡೌನ್ ಟು ದ ರೈಟ್, ಈ ತರ ಡೈರೆಕ್ಷನ್ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಇಷ್ಟು ಡೈರೆಕ್ಷನ್ ಅಲ್ಲಿ ಯಾವ ಡೈರೆಕ್ಷನ್ಗೆ ನಾವು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಮೂವ್ ಆಗುತ್ತೆ. ಸೊ ಈ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ ನಾವು ಬಲ ಅನ್ನೋದು ಅಥವಾ ಫೋರ್ಸ್ ಅನ್ನೋದನ್ನ ನಾವು ಕ್ಯಾರೆಕ್ಟರೈಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಟೈಪ್ಸ್ ಆಫ್ ಫೋರ್ಸಸ್ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಯೂಶಲಿ there are so many types of force, but for the mechanical engineering or civil engineering applications we need to have a basic kind of forces. So we have in engineering mechanics we categorize the force into two important categories. One is tensile force and one is compressive force. ಸೊ ನೆಕ್ಸ್ಟ್ ವೀಕ್ಸ್ ಅಲ್ಲಿ ನೀವು ಇನ್ನೂ ತುಂಬ ಡೀಟೇಲ್ ಆಗಿ ಸ್ಟ್ರೆಸ್ಸಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಟೆನ್ಸೈಲ್ ಮತ್ತೆ ಕಂಪ್ರೆಸಿವ್ ಬಗ್ಗೆ ಇನ್ನೂ ತುಂಬ ಡೀಟೇಲ್ ಆಗಿ ಕಲ್ತ್ಕೋತೀರಿ. ಬಟ್ ಸ್ಟ್ರೆಸ್ಗಿಂತ ಹೋಗೋಕ್ಕಿಂತ ಮುಂಚೆ ಯಾವ ಲೋಡ್ ಅಪ್ಲೈ ಮಾಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಟೆನ್ಸೈಲ್ ಫೋರ್ಸ್ ಅಂದ್ರೆ ಏನು, ಕಂಪ್ರೆಸಿವ್ ಫೋರ್ಸ್ ಅಂದ್ರೆ ಏನು ಅಂತ ನಾನು ಇವಾಗ ಹೇಳ್ತಾ ಬರ್ತೀನಿ. ಸೊ ಟೆನ್ಸೈಲ್ ಫೋರ್ಸ್ ಅಂತ ಹೇಳಿದ್ರೆ a force which pulls the body. ಸೊ ಪುಲ್ ಅಂತ ಹೇಳಿದ್ರೆ ಎಳೆಯುವಂಥದ್ದು. ಸೊ ಯಾವ ಒಂದು ಬಾಡಿನ ನೀವು ಎಳೆದಾಗ ಆ ಒಂದು ಬಲಕ್ಕೆ ನಾವು ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ಆಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಇಮೇಜ್, ಒಂದು ಹಗ್ಗನ ಆ ಕಡೆ ಈ ಕಡೆ ಎಳಿತಾ ಇದ್ದಾರೆ ಇಬ್ರು. ಸೊ ಈ ಕಡೆ ಒಬ್ಬ ಎಳಿತಾ ಇದ್ದಾನೆ ಅಂತ ಹೇಳಿದ್ರೆ ದಟ್ ಪುಲ್ಲಿಂಗ್ ಆಫ್ ರೋಪ್ ಈಸ್ ಕಾಲ್ಡ್ ಟೆನ್ಸೈಲ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಇಬ್ರು ಟೆನ್ಸೈಲ್ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಆಲ್ಸೋ ಮೆನಿ ಶಾಫ್ಟ್ಸ್ ಅಂಡ್ ಮೆನಿ ಆಬ್ಜೆಕ್ಟ್ಸ್ ವಿಲ್ ಟೆನ್ಸ್ ಟು ರೊಟೇಟ್ ಅಂಡ್ ಅಟ್ ದ ಸೇಮ್ ಟೈಮ್ ಲೋಡ್ ಟೆನ್ಸೈಲ್ ಆಗಿ ಆಕ್ಟ್ ಆಗ್ತಾ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಪುಲ್ಲಿಂಗ್ ಫೋರ್ಸಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಟೆನ್ಸೈಲ್ ಫೋರ್ಸ್ ಅಂತ ಹೇಳ್ಬೋದು. Next comes to the second type of force, that is compressive force. A force which pushes the body. ಅಂದ್ರೆ ಯಾವ ಒಂದು ಆಬ್ಜೆಕ್ಟಿಗೆ ಪುಷ್ ಮಾಡ್ತೀವೋ ನಾವು, ಇಟ್ಸ್ ನಾಟ್ ಲೈಕ್ ಇಟ್ಸ್ ಆಪೋಸಿಟ್ ಆಫ್ ಪುಲ್. ಅಂದ್ರೆ ಪುಲ್ ಅಂದ್ರೆ ಎಳೆಯೋದು, ಪುಷ್ ಅಂದ್ರೆ ತಳ್ಳೋದು ಅಂತ ನಾವು ಒಂದು ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ. ಅದೇ ತರ ಯಾವ ಒಂದು ಬಾಡಿಗೆ ನಾವು ಪುಷಿಂಗ್ ಫೋರ್ಸ್ನ ಅಪ್ಲೈ ಮಾಡ್ತಿದೀವೋ ಸೊ ಆ ಫೋರ್ಸ್ಗೆ ನಾವು ಕಂಪ್ರೆಸಿವ್ ಫೋರ್ಸ್ ಅಂತ ಕರಿತೀವಿ. ಆಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಇಮೇಜ್, ದರ್ ಇಸ್ ಅನ್ ಆಬ್ಜೆಕ್ಟ್ ಹಿಯರ್ ಅಂಡ್ ದೀಸ್ ಆರ್ ದ ಪುಷಿಂಗ್ ಫೋರ್ಸಸ್. ಯು ಕ್ಯಾನ್ ಸಿ ಫ್ರಮ್ ಬೋತ್ ದ ಸೈಡ್ಸ್, ಎರಡು ಕಡೆಯಿಂದ ಪುಷ್ ಆಗ್ತಾ ಇದೆ, ತಳ್ತಾ ಇದೆ. ಸೊ ಮೆಟೀರಿಯಲ್ ಗೋಯಿಂಗ್ ಟು ಬಲ್ಜ್ ಅಂಡ್ ದಟ್ ವಿಲ್ ಬ್ರೇಕ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಹಾಗಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪುಲ್ಲಿಂಗ್ ಫೋರ್ಸ್, ಪುಷಿಂಗ್ ಫೋರ್ಸ್ ಅಥವಾ ಟೆನ್ಸೈಲ್ ಫೋರ್ಸ್, ಕಂಪ್ರೆಸಿವ್ ಫೋರ್ಸ್ ಅನ್ನ ಜಾಸ್ತಿ ನಾವು ನೋಡ್ತಾ ಇರ್ತೀವಿ ಪ್ರತಿ ಕಾಂಪೋನೆಂಟ್ ಅಲ್ಲೂ. ಹಾಗಾಗಿ we need to stick on to these two type of forces. One is tensile force and another one is compressive force. So we have just discussed about one or two forces, but same type of one or two forces ಎಲ್ಲ ಟೈಮು ಇರೋದಿಲ್ಲ. ಹಾಗಾಗಿ we have a category of forces. ತುಂಬ ಫೋರ್ಸಸ್ಗಳು ಒಟ್ಟಿಗೆನೆ ಆಕ್ಟ್ ಮಾಡುವಂಥ ಒಂದು ಸನ್ನಿವೇಶಗಳು ಪ್ರತಿನಿತ್ಯ ನಾವು ಯೂಸ್ ಮಾಡುವಂಥ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಅಲ್ಲಿ ಬರ್ಬೋದು. ಹಾಗಾಗಿ ವಿ ಹ್ಯಾವ್ ಎ ಕ್ವಿಕ್ ಗ್ಲಾನ್ಸ್ ಆಫ್ ವಾಟ್ ಆರ್ ದ ಸಿಸ್ಟಮ್ ಆಫ್ ಫೋರ್ಸಸ್ ಅಂತ ಹೇಳ್ತಾ ಬರ್ತೀನಿ. ಸೊ ಸಿಸ್ಟಮ್ ಆಫ್ ಫೋರ್ಸಸ್ ಬಗ್ಗೆ ಹೇಳೋದಾದ್ರೆ ವಿ ಹ್ಯಾವ್ ಟೂ ಸಿಸ್ಟಮ್ ಆಫ್ ಫೋರ್ಸಸ್. ಒನ್ ಇಸ್ ಕೋಪ್ಲಾನರ್ ಫೋರ್ಸಸ್ ಅಂಡ್ ನಾನ್ ಕೋಪ್ಲಾನರ್ ಫೋರ್ಸಸ್. ಕೋಪ್ಲಾನರ್ ಫೋರ್ಸಸ್ ಆಸ್ ದ ನೇಮ್ ಇಂಡಿಕೇಟ್ಸ್,
ಸೊ ಆಲ್ ದ ಫೋರ್ಸಸ್, ಲೆಟ್ ಅಸ್ ಸೇ ದೇರ್ ಆರ್ 4 ಫೋರ್ಸಸ್ ಆರ್ ಹ್ಯಾಪನಿಂಗ್ ಇನ್ ಅ ಆಬ್ಜೆಕ್ಟ್. ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ 4 ಫೋರ್ಸ್ ಬೀಳ್ತಾ ಇದೆ. ಆ 4 ಫೋರ್ಸು ಒಂದೇ ಪ್ಲೇನ್ ಅಲ್ಲಿ ಬಿದ್ದರೆ, ಸೊ ವಾಟ್ ಯು ಮೀನ್ ಬೈ ಪ್ಲೇನ್? ವಿ ಹ್ಯಾವ್ 4 ಪ್ಲೇನ್ಸ್ ಇನ್ ಅ ಕಾರ್ಟೇಸಿಯನ್ ಕೋಆರ್ಡಿನೇಟ್ಸ್. ಸೊ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಂತ ಕರಿಬಹುದು, ಅಥವಾ ಇನ್ 3D ಆಬ್ಜೆಕ್ಟ್ ಅಲ್ಲಿ XYZ ಡೈರೆಕ್ಷನ್ ಅಂತಾನು ಕರಿಬಹುದು. ಸೊ ಒಂದೇ ಪ್ಲೇನ್ ಅಲ್ಲಿ ನೀವು ಫೋರ್ಸ್ ಬಿದ್ದರೆ 4 ಫೋರ್ಸ್ಗಳು, ಅದಕ್ಕೆ ನಾವು ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಇಫ್ ದೇರ್ ಆರ್ ಡಿಫರೆಂಟ್, ಲೈಕ್ ಆಸ್ ಯು ಸೀನ್ ಇನ್ ಹಿಯರ್ 3D ಇಮೇಜ್ ಅಥವಾ XY ಮತ್ತೆ Z ಡೈರೆಕ್ಷನ್ ಡಿಫರೆಂಟ್ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಇಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ. ಇಂಥ ಫೋರ್ಸಸ್ಗೆ ನಾವು ನಾನ್ ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಸೊ ವಿ ಕೆಟಗರೈಸ್ ದ ಸಿಸ್ಟಮ್ ಆಫ್ ಫೋರ್ಸಸ್ ಇಂಟು 2 categories. ಒನ್ ಇಸ್ ಕೋಪ್ಲೇನರ್ ಫೋರ್ಸಸ್ ಅಂಡ್ ಅನದರ್ ಒನ್ ಇಸ್ ನಾನ್ ಕೋಪ್ಲೇನರ್ ಫೋರ್ಸಸ್. ಒಂದೇ ಪ್ಲೇನ್ ಅಲ್ಲಿ ಫೋರ್ಸಸ್ ಆಕ್ಟ್ ಆದ್ರೆ ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಫೋರ್ಸಸ್ ಆಕ್ಟ್ ಆದ್ರೆ ನಾನ್ ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಡಿಗ್ ಇನ್ ಟು ಡೀಪರ್. ಸೊ ಕೋಪ್ಲೇನರ್ ಫೋರ್ಸಸ್ ಅಲ್ಲಿ ವಿ ಅಗೈನ್ ಕೆಟಗರೈಸ್ ಇಂಟು 4 ಡಿಫರೆಂಟ್ ಕ್ಯಾಟಗರೀಸ್. ಕೊಲಿನಿಯರ್ ಫೋರ್ಸಸ್ ಅಂತ ಕರಿತೀವಿ. ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಬರುವಂತ ಫೋರ್ಸಸ್ಗಳು ಒಂದೇ ಲೈನ್ ಅಲ್ಲಿ ಆಕ್ಟ್ ಆದ್ರೆ, ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ ಎ ಫೋರ್ಸ್ 1 ಇನ್ ದಿಸ್ ಡೈರೆಕ್ಷನ್ ಅಂಡ್ ಫೋರ್ಸ್ 2 ಇನ್ ದಿಸ್ ಡೈರೆಕ್ಷನ್ ಅಂಡ್ ಆಲ್ ಅಲಾಂಗ್ ದೇ ವಿಲ್ ಆಕ್ಟ್ ಇನ್ ಅ ಸೇಮ್ ಲೈನ್. ಈ ತರ ಸಿಸ್ಟಮ್ ಆಫ್ ಫೋರ್ಸಸ್ಗೆ ನಾವು ಕೊಲಿನಿಯರ್ ಫೋರ್ಸಸ್ ಅಂತ ಕರಿತೀವಿ. ಕನ್ಕರೆಂಟ್ ಫೋರ್ಸಸ್ ಅಂದ್ರೆ ಎಲ್ಲಾ ಫೋರ್ಸ್ಗಳು ಯಾವುದೋ ಒಂದು ಪಾಯಿಂಟ್ಗೆ ಬರ್ತಾ ಇದೆ ಅಥವಾ ಆ ಪಾಯಿಂಟ್ ಇಂದನೇ ಫೋರ್ಸಸ್ ಎಳೆಯಲ್ಪಟ್ಟಿದೆ. ಸೊ ಆ ತರ ಸಿಚುವೇಶನ್ ಅಲ್ಲಿ ನಾವು ಫೋರ್ಸಸ್ ನ ಕೆಟಗರೈಸ್ ಮಾಡೋದಾದ್ರೆ ಕನ್ಕರೆಂಟ್ ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಸೊ ಪ್ಯಾರಲಲ್ ಫೋರ್ಸಸ್, ಆಸ್ ದ ನೇಮ್ ಇಂಡಿಕೇಟ್ಸ್, ಆಲ್ ದ ಫೋರ್ಸಸ್ ಆರ್ ಆಕ್ಟಿಂಗ್ ಇನ್ ಅ ಪ್ಯಾರಲಲ್ ಡೈರೆಕ್ಷನ್. ನೋಡಿ, ಎಲ್ಲಾ ಫೋರ್ಸಸ್ಗಳು ಕೂಡ ಪ್ಯಾರಲಲ್ ಆಗಿ ಆಕ್ಟ್ ಆಗ್ತಾ ಇದೆ. ನಾನ್ ಕನ್ಕರೆಂಟ್ ಅಥವಾ ನಾನ್ ಪ್ಯಾರಲಲ್ ಫೋರ್ಸಸ್ ಅಂದ್ರೆ ಇದು ಕನ್ಕರೆಂಟ್ ಕೂಡ ಅಲ್ಲ, ಪ್ಯಾರಲಲ್ ಕೂಡ ಅಲ್ಲ. ಸೊ ಆ ತರ ಒಂದು ಕ್ಯಾಟಗರಿಗೆ ನಾವು ನಾನ್ ಕನ್ಕರೆಂಟ್ ಮತ್ತೆ ನಾನ್ ಪ್ಯಾರಲಲ್ ಫೋರ್ಸಸ್ ಅಂತ ಕರಿತೀವಿ. ಅಂದ್ರೆ ಒಂದೇ ಪಾಯಿಂಟ್ಗೆ ಬೀಳ್ತಾನೂ ಇಲ್ಲ ಮತ್ತೆ ಪ್ಯಾರಲಲ್ ಕೂಡ ಅಲ್ಲ. ಸೊ ಇಷ್ಟು ಕ್ಯಾಟಗರಿಗೆ ನಾವು ಕೋಪ್ಲೇನರ್ ಫೋರ್ಸಸ್ ಕ್ಯಾಟಗರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಒಂದೇ ಪ್ಲೇನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ, ಅದಕ್ಕೆ ಇಟ್ ಇಸ್ ಎ ಕೋಪ್ಲೇನರ್ ಫೋರ್ಸಸ್. Coming to the second category of system of forces, that is non-coplanar forces. ಇಲ್ಲೂ ಕೂಡ ನಾವು ಆಸ್ ಇನ್ ಕೇಸ್ ಆಫ್ ಕೋಪ್ಲೇನರ್ ಫೋರ್ಸಸ್ ತರನೇ ನಾನ್ ಕೋಪ್ಲೇನರ್ ಫೋರ್ಸಸ್ ಅಲ್ಲೂ ಕೂಡ 3 ಡಿಫರೆಂಟ್ ಕ್ಯಾಟಗರೀಸ್ ಮಾಡ್ಬೋದು. ಅದರಲ್ಲಿ ಮೊದಲನೇದು ಕನ್ಕರೆಂಟ್ ಫೋರ್ಸಸ್. ಕನ್ಕರೆಂಟ್ ಫೋರ್ಸಸ್ ಅಂದ್ರೆ ಪ್ರೀವಿಯಸ್ ಸಿಚುವೇಶನ್ ಅಲ್ಲಿ ಹೇಳಿದಾಗ ಒಂದೇ ಪಾಯಿಂಟ್ ಇಂದ ಲೋಡ್ ಹೋಗುವಂಥದ್ದು ಅಥವಾ ಫೋರ್ಸ್ ಹೋಗುವಂಥದ್ದು ಅಥವಾ ಒಂದೇ ಪಾಯಿಂಟ್ಗೆ ಬೀಳುವಂಥದ್ದು ಫೋರ್ಸ್, ಅದಕ್ಕೆ ಕೋಪ್ಲೇನರ್ ಫೋರ್ಸಸ್, ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನ್ ಕೋಪ್ಲೇನರ್ ಕನ್ಕರೆಂಟ್ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಸಿ ದ 3 ಪ್ಲೇನ್ಸ್, X ಡೈರೆಕ್ಷನ್, Y ಡೈರೆಕ್ಷನ್ ಅಂಡ್ Z ಡೈರೆಕ್ಷನ್. ಸೊ ಯಾವುದೋ ಒಂದು ಪಾಯಿಂಟ್ ಇಂದ ಎಲ್ಲಾ ಫೋರ್ಸಸ್ಗಳು ಹೋಗ್ತಾ ಇದೆ. ಹಂಗಾಗಿ ಸೊ 4 ಫೋರ್ಸ್ಗಳು ಒಂದೇ ಪಾಯಿಂಟ್ ಇಂದ ಹೋಗ್ತಾ ಇರೋದ್ರಿಂದ ಅಂಡ್ ಡಿಫರೆಂಟ್ ಪ್ಲೇನ್ಸ್ ಆಗಿರೋದ್ರಿಂದ ವಿ ಕೆಟಗರೈಸ್ ದಿಸ್ ಕ್ಯಾಟಗರಿ ಆಸ್ ನಾನ್ ಕೋಪ್ಲೇನರ್ ಕನ್ಕರೆಂಟ್ ಫೋರ್ಸಸ್. ಪ್ಯಾರಲಲ್ ಫೋರ್ಸಸ್ ಬಗ್ಗೆ ಬಂದ್ರೆ, ಅಗೈನ್ ಇನ್ ಅ ಡಿಫರೆಂಟ್ ಪ್ಲೇನ್ಸ್ ಆಲ್ ದ ಫೋರ್ಸಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇಲ್ಲೂ ನೋಡ್ಬೋದು ನೀವು, ಇಲ್ಲೂ ನೋಡ್ಬೋದು, ಎಲ್ಲಾ ಫೋರ್ಸಸ್ಗಳು ಪ್ಯಾರಲಲ್ ಆಗಿದೆ ಬಟ್ ಇನ್ ಅ ಡಿಫರೆಂಟ್ ಪ್ಲೇನ್ಸ್, ಅದಕ್ಕೆ ನಾನ್ ಕೋಪ್ಲೇನರ್ ಫೋರ್ಸಸ್ ಅಂತ ಕರೆಯೋದು. ಅಂಡ್ ದ ಲಾಸ್ಟ್ ಕ್ಯಾಟಗರಿ ಇಸ್ ನಾನ್ ಕನ್ಕರೆಂಟ್ ಅಂಡ್ ನಾನ್ ಪ್ಯಾರಲಲ್ ಫೋರ್ಸಸ್. ಅಂದ್ರೆ ಕನ್ಕರೆಂಟು ಅಲ್ಲ, ಒಂದೇ ಪಾಯಿಂಟ್ ಇಂದನೂ ಹೋಗ್ತಾ ಇಲ್ಲ, ಪ್ಯಾರಲಲ್ ಆಗೂ ಇಲ್ಲ. ಸೊ ಈ ತರ ಸಿಚುವೇಶನ್ಸ್ ಬರಬಹುದು. ಸೊ ನೋಡಿ ಎಷ್ಟು ಕ್ಯಾಟಗರೀಸ್ ಇದೆ. ನಾವು ಬರೀ ಜಸ್ಟ್ ಟೆನ್ಸೈಲ್ ಅಂಡ್ ಕಂಪ್ರೆಸಿವ್ ಫೋರ್ಸಸ್ ಅಷ್ಟೇ ತಿಳ್ಕೊಂಡಿದ್ದೀವಿ, ಬಟ್ ಸಿಸ್ಟಮ್ ಆಫ್ ಫೋರ್ಸಸ್ ಬಗ್ಗೆ ಬಂದಾಗ ಸೋ ಮೆನಿ ಫೋರ್ಸಸ್ ಇದ್ದಾಗ ಯಾವ ತರ ಅನಲೈಸ್ ಮಾಡೋದು ಅನ್ನೋದು ನೀವು ಹೋಗ್ತಾ 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 ಡಿಪ್ಲೊಮಾ ಎಂಡ್ ಆಗಸ್ಟ್ ಒಳಗಡೆ ಒಂದು ಲೆವೆಲ್ಗೆ ಅದನ್ನ ಸಾಲ್ವ್ ಮಾಡೋದಕ್ಕೆ ತಿಳ್ಕೊಂತೀರ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಹೌ ದ ಫೋರ್ಸಸ್ ಕ್ಯಾನ್ ಬಿ ರೆಸಾಲ್ವ್ಡ್. ಸೊ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇಟ್ಸ್ ಅ ಬೇಸಿಕ್ ಟಾಪಿಕ್ ಅಂತಾನೆ ಹೇಳ್ಬೋದು. ನೀವು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಥವಾ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಇದು ಬೇಸಿಕ್ಸ್. ರೆಸೊಲ್ಯೂಷನ್ ಮಾಡೋದು ಯಾವ ತರ ಫೋರ್ಸಸ್ನ. ಸೊ ಯಾವುದೋ ಒಂದು ಫೋರ್ಸ್ ಇದ್ರೆ ಅದನ್ನ ಹೆಂಗ್ ರಿಸಾಲ್ವ್ ಮಾಡೋದು. ಆಸ್ ದ ಇವಾಗ ತಾನೇ ಹೇಳಿದ್ದಾಗೆ, ವೆನ್ ಎ ಸಿಂಗಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ, ಒಂದೇ ಒಂದು ಫೋರ್ಸ್ ಆಕ್ಟಿಂಗ್ ಆಗ್ತಿರೋವಂಥದ್ದು ಒಂದು ಬಾಡಿ ಮೇಲೆ ಅಂತ ಇಮ್ಯಾಜಿನ್ ಮಾಡೋಣ, ಈಸ್ ರಿಪ್ಲೇಸ್ಡ್ ಬೈ 2 ಕಾಂಪೊನೆಂಟ್ ಫೋರ್ಸಸ್. ಸೊ X ಡೈರೆಕ್ಷನ್ ಅಲ್ಲಿ ಮತ್ತೆ Y ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಅನ್ನ ನಾವು ರಿಸಾಲ್ವ್ ಮಾಡಿದ್ರೆ ಅಥವಾ ಡಿವೈಡ್ ಮಾಡಿದ್ರೆ, ದೆನ್ ದಾಟ್ ರಿಸಲ್ಯೂಷನ್ ಇಸ್ ಕಾಲ್ಡ್ ರಿಸಾಲ್ವಿಂಗ್ ದ ಫೋರ್ಸಸ್ ಇನ್ X ಡೈರೆಕ್ಷನ್ ಅಂಡ್ Y ಡೈರೆಕ್ಷನ್ ಅಂತಾನೆ ಹೇಳ್ಬೋದು. ಸೊ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಆಸ್ ಯು ಕ್ಯಾನ್ ಸಿ ಹಿಯರ್, ಸೊ ಇಲ್ಲಿ ಒಂದು ವೆಯ್ಟ್ ಅನ್ನ 10 ನ್ಯೂಟನ್ ಹಾಕಿ ಇಳಿತಾ ಇದ್ದಾರೆ. 10 ನ್ಯೂಟನ್ ಫೋರ್ಸ್ ಅಲ್ಲಿ ಒಂದು ಬ್ಲಾಕ್ ನ ಇಳಿತಾ ಇದ್ದಾರೆ. ದ ಸೇಮ್ ಎಫೆಕ್ಟ್ ಕ್ಯಾನ್ ಬಿ ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅದೇ ಫೋರ್ಸ್ ಅನ್ನ X ಡೈರೆಕ್ಷನ್ ಮತ್ತೆ Y ಡೈರೆಕ್ಷನ್ ಗೆ ರಿಸಾಲ್ವ್ ಮಾಡಿ ಇಲ್ಲೊಬ್ರು ಅಥವಾ ಇಲ್ಲೊಬ್ರು ಇಬ್ರು ಕೂಡ ಎಳೆದ್ರೆ ಅಷ್ಟೇ ವೇಗವಾಗಿ ಅಷ್ಟೇ ಫೋರ್ಸ್ ಇಂದ ಬಲ ಪ್ರಯೋಗ ಆಗುತ್ತೆ. ಇದ್ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಎಲ್ಲಾ ಫೋರ್ಸಸ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇರೋದಿಲ್ಲ, ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗೋದ್ರಿಂದ ನಾವು ರಿಸಲ್ಯೂಷನ್ ಆಫ್ ಫೋರ್ಸಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಅಂಡ್ ಯು ಕ್ಯಾನ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸೊ ಐ ಆಮ್ ಗೋಯಿಂಗ್ ಟು
pull this table in this direction. ಸೊ ನಾನು ಒಂದು ಫೋರ್ಸ್ ಅಪ್ಲೈ ಮಾಡಿ ಒಂದು 50 ನ್ಯೂಟನ್ ಅಥವಾ 100 ನ್ಯೂಟನ್ ಅಪ್ಲೈ ಮಾಡಿ ಹಿಂಗೆ ಎಳಿತಾ ಇದ್ದೀನಿ ಅಂತ ಹೇಳಿದ್ರೆ ದ ಸೇಮ್ ಟೇಬಲ್ ಕ್ಯಾನ್ ಬಿ ಮೂವ್ಡ್ ಇದೇ ಥರ ಸ್ಪೀಡಲ್ಲಿ ಅಥವಾ ಇದೇ ಥರ ವೆಲಾಸಿಟಿಲಿ ಮೂವ್ ಆಗಬೇಕು, ಎಷ್ಟೇ ದೂರ ಅದು ಕ್ರಮ ಮಾಡಬೇಕು ಅನ್ನೋದಾದರೆ ವಿ ಕ್ಯಾನ್ ಅಪ್ಲೈ 2 ಡಿಫರೆಂಟ್ ಫೋರ್ಸಸ್. ಸೊ ಇಟ್ಸ್ ರೀಪ್ಲೇಸಿಂಗ್ ಬೈ ಒನ್ ಫೋರ್ಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಬ್ರು ಹಗ್ಗ ಇಟ್ಕೊಂಡು ಎಳಿತಿದ್ದಾರೆ ಅನ್ಕೊಳ್ಳೋಣ, ಇಲ್ಲೊಬ್ರು ಹಗ್ಗ ಇಟ್ಕೊಂಡು ಎಳಿತಿದ್ದಾರೆ ಅನ್ಕೊಳ್ಳೋಣ. ನೀವು ಒಂದೇ ಅಟ್ ಎ ಟೈಮ್ ಹೇಳಿದ್ರೆ ಇವಾಗ ಏನು ನಿಮಗೆ ಇಲ್ಲಿ ಬಲ ಪ್ರಯೋಗ ಆಯಿತು ಈ ಟೇಬಲ್ ಮೇಲೆ, ಸೇಮ್ ಬಲ ಪ್ರಯೋಗ ಇಲ್ಲೂ ಆಗುತ್ತೆ. ಸೊ ಹಂಗಾಗಿ ಈ ಥರ ನಾವು ಒಂದು ಫೋರ್ಸನ್ನ 2 ಫೋರ್ಸ್ ಆಗಿ ಡಿವೈಡ್ ಮಾಡೋದಕ್ಕೆ ನಾವು ರಿಸಲ್ಯೂಷನ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಸೊ ಒಂದು ಫೋರ್ಸ್ ಏನು ಎಫೆಕ್ಟ್ ಕೊಡ್ತಾ ಇತ್ತೋ ಅದೇ ಎಫೆಕ್ಟ್ನ 2 ಫೋರ್ಸಸ್ಗಳು ಕೊಡ್ತವೆ. ಇದು ತುಂಬ ಇಂಪಾರ್ಟೆಂಟ್ ಈಗ ಮಾಡೋದು, ಯಾಕೆ ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಬರ್ತೀನಿ. ಸೊ ಏನು ಈ 2 ಫೋರ್ಸಸ್ಗೆ ನಾವು ಕಾಂಪೊನೆಂಟ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಅಂಡ್ ಯಾವ ಫೋರ್ಸಿಂದ ನಾವು ರಿಸಾಲ್ವ್ ಮಾಡಿದೀವೋ ಅದಕ್ಕೆ ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆರಡು. ಸೊ ಕಾಂಪೊನೆಂಟ್ ಆಫ್ ಫೋರ್ಸಸ್ ಅಂತ ಹೇಳಿದ್ರೆ 2 ಡಿವೈಡ್ ಮಾಡಿದೀವಲ್ಲ ಆ ಫೋರ್ಸಸ್, ಅಂಡ್ ಯಾವುದರಿಂದ ಡಿವೈಡ್ ಮಾಡಿದೀವಿ, ಸೊ ದಿಸ್ ಫೋರ್ಸ್ ಇಸ್ ಕಾಲ್ಡ್ ಎ ರಿಸಲ್ಟೆಂಟ್ ಫೋರ್ಸ್ ಅಂತ ಕರಿತೀವಿ. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಮೆಥಡ್ ಆಫ್ ರಿಸಾಲ್ವಿಂಗ್ ದ ಫೋರ್ಸ್. ಯಾವ ಥರ ರಿಸಾಲ್ವ್ ಮಾಡ್ತಾರೆ ಬೇಸ್ಡ್ ಆನ್ ಟ್ರಿಗ್ನೋಮೆಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ತರ ರಿಸಾಲ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ಎನ್ ಆರಿಜಿನ್ ಅಂಡ್ ಸೊ ದಿಸ್ ಇಸ್ ದ ಫೋರ್ಸ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ನಾವು. ಯಾವುದೋ ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಇಲ್ಲೊಂದು ಬಾಡಿ ಇದೆ ಅನ್ಕೊಳ್ಳೋಣ, ಒಂದು ಫೋರ್ಸನ್ನ ಈ ಕಡೆಗೆ ಎಳಿತಾ ಇದ್ದಾರೆ. ನಾವು ಅವರ ಆಬ್ಜೆಕ್ಟಿವ್ ಇಸ್ ಟು ರಿಸಾಲ್ವ್ ದಿಸ್ ಫೋರ್ಸ್ ಇಂಟು 2 ಡಿಫರೆಂಟ್ ಡೈರೆಕ್ಷನ್ ಅಂಡ್ ಇನ್ ಎ ಸಿಂಗಲ್ ಪ್ಲೇನ್ ವಿ ರಿಸಾಲ್ವ್ ದಿಸ್ ಫೋರ್ಸ್ ಇಂಟು ಎಕ್ಸ್ ಡೈರೆಕ್ಷನ್ ಅಂಡ್ ವೈ ಡೈರೆಕ್ಷನ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಫೋರ್ಸ್ ಯಾವುದೋ ಒಂದು ಆಂಗಲ್ ಥೀಟಾ, ಫಾರ್ ಎಕ್ಸಾಂಪಲ್ 45 ಡಿಗ್ರಿ ಅಥವಾ 30 ಡಿಗ್ರಿ ಅಂತ ಅನ್ಕೊಳ್ಳೋಣ ಅಟ್ ಇನ್ಸ್ಟೆಂಟ್. ಸೊ ಯಾವುದೋ ಒಂದು ಆಂಗಲ್ ಅಲ್ಲಿ ಒಂದು ಫೋರ್ಸ್ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೆನ್ ವಿ ರಿಸಾಲ್ವ್ ದಟ್ ಫೋರ್ಸ್ ಇಂಟು 2 categories. ಒನ್ ಇಸ್ ಇನ್ ಎಕ್ಸ್ ಡೈರೆಕ್ಷನ್ ಅಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಫ್ ಎಕ್ಸ್ ಅಥವಾ ಪಿ ಅಂತ ನೇಮ್ ಕೊಟ್ಟಿರೋಣ, ಯಾಕೆಂದ್ರೆ ಇದಕ್ಕೆ ಎಫ್ ಅಂತ ಕೊಟ್ಟಿದ್ದೀವಲ್ಲ ಅದಕ್ಕೆ ಅದಕ್ಕೊಂದು ಪಿ ಅಂತ ನೇಮ್ ಕೊಡೋಣ. ಎಫ್ ಎಕ್ಸ್ ಇಂಡಿಕೇಟ್ಸ್ ಫೋರ್ಸ್ ಇನ್ ಎ ಎಕ್ಸ್ ಡೈರೆಕ್ಷನ್ ಅಂತ. Similarly, we can resolve this force in a y direction, that is q, and we can denote ಮಾಡಬಹುದು fy ಇಂದ. So this is how we resolve, and you can see here it's a rectangular component of resolving the forces ಅಂತಾನೂ ಕರೀತಾರೆ. ಯಾಕೆಂದ್ರೆ we draw horizontal and vertical line and it should look like a rectangle. ಹಾಗಾಗಿ rectangular component ಅಂತಾನೂ ಕೂಡ ಕರೀತಾರೆ. Then how to use the mathematical relationship between a horizontal and vertical component ಬಗ್ಗೆ ಹೇಳೋದಾದ್ರೆ, let us take ABC as the points which we horizontal and vertical line ಆಗಿ ಡ್ರಾ ಮಾಡಿರೋದಕ್ಕೆ ABC ಅಂತ ಕೊಡೋಣ. Now in triangle OAC, you can see here this is a triangle OAC. So let me use the pen. So in triangle OAC, so ಯಾವ ತರ ಇದೆ, so triangle OAC, ಈ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. and this is in the angle of theta. So OC ಅಂತ ಏನು ಕರಿತಾ ಇದೀವಿ, this force is a resultant force and this is a horizontal force and this is a vertical force. I'm going to take this triangle and I'm going to take a cos theta. So ನಮಗೆಲ್ಲ ಗೊತ್ತಿದೆ cos theta ಅಥವಾ cosine theta ಅಂದ್ರೆ ಏನು ಅಂತ ಹೇಳಿದ್ರೆ adjacent divided by hypotenuse. So cos theta can be written as OA by OC. OA ಅಂತ ಹೇಳಿದ್ರೆ adjacent and OC ಅಂದ್ರೆ hypotenuse. So cos theta ಬಗ್ಗೆ ಬರೀತಾ ಇದ್ದೀನಿ OA by OC. And we need to know the ಎಕ್ಸ್ ಕಾಂಪೊನೆಂಟ್ ಹಿಯರ್, ಎಷ್ಟಿದೆ ಡಿಸ್ಟೆನ್ಸ್ ಅಂತ ಗೊತ್ತಾಗಬೇಕಲ್ವಾ ಇದು. ಹಂಗಾಗಿ OA ಇಟ್ಕೊಂಡು OC cos theta ಅಂದ್ರೆ OC ನ cos theta ಗೆ ಮಲ್ಟಿಪ್ಲೈ ಮಾಡಿದ್ದೀನಿ ಅಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ OC cos theta. ಸೊ ನಾವು ದಿಸ್ OA ಆಸ್ ಪರ್ ದ ಡಯಾಗ್ರಾಮ್ ಇಸ್ P ಅಥವಾ FX ಅಂತ ಕರಿತೀವಿ. ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ ಈಗ ತಾನೇ ಹೇಳಿದ್ವಲ್ಲ, ಹಾಗಾಗಿ FX ಅಥವಾ P is equal to F cos theta. So OC is nothing but F, as you seen from here. OC ಗೆ ನಾವು F ಅಂತ ಕೊಡ್ಬೋದು and cos theta ಹಂಗೆ ಬರ್ದಿದ್ದೀನಿ. and this is a important formula you should remember. and ಎಲ್ಲಾ ಕಡೆ ನಾವು ಫೋರ್ಸ್ ನ ರಿಸಾಲ್ವ್ ಮಾಡಬೇಕಾದ್ರೆ we use this kind of formulas. horizontal component ಏನು, vertical component ಏನು. so this is called horizontal resolved part ಅಂತ ಕರಿತೀವಿ ಅಥವಾ horizontal component of that force ಅಂತ ಕರಿತೀವಿ. similarly sin theta ಬರೆದ್ರೆ for the same triangle, if I write a sin theta ನಮ್ಗೆ ಗೊತ್ತಿದೆ opposite by hypotenuse ಅಂತ. opposite is nothing but AC and hypotenuse is again OC. so we need to know the vertical component here. ಈ ಡಿಸ್ಟೆನ್ಸ್ ಬೇಕಾಗಿರೋದು ನಮಗೆ. ಹಾಗಾಗಿ AC is equal to OC sin theta. ಸೊ ನಮಗೆಲ್ಲ ಗೊತ್ತೇ ಇದೆ AC ಅಂದ್ರೆ
ಎ ಸಿ ಇಸ್ ಅ ಡಿಸ್ಟೆನ್ಸ್, ಒ ಬಿ ಡಿಸ್ಟೆನ್ಸ್ ಅಷ್ಟೇ ಈಕ್ವಲ್ ಆಗಿರೋದ್ರಿಂದ ಅದಕ್ಕೆ ನಾವು ಎಫ್ ವೈ ಅಥವಾ ಕ್ಯೂ ಅಂತ ಬರೀಬಹುದು. ಸೊ ಕ್ಯೂ ಇಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ ಅಂಡ್ ದಿಸ್ ಇಸ್ ಅ ವರ್ಟಿಕಲ್ ಕಾಂಪೊನೆಂಟ್. ಸೊ ಈ ಕಂಪ್ಲೀಟ್ ಸ್ಲೈಡ್ ಅಲ್ಲಿ ಏನ್ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಒಂದು ಫೋರ್ಸ್ ಅನ್ನ ಎರಡು ತರ ರಿಸಾಲ್ವ್ ಮಾಡಬಹುದು, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಆಗಿ, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್ ಆಗಿ. ಹಾರಿಜಾಂಟಲ್ ಕಾಂಪೊನೆಂಟ್ ನ ನಾವು ಕಾಸ್ ಥೀಟಾ ಅಥವಾ ಥೀಟಾ ಯಾವ ಕಡೆ ಆಕ್ಸಿಸ್ಗೆ ಬಂದಿದೆಯೋ ಅದಕ್ಕೆ ನಾವು ಕೋಸೈನ್ ಅನ್ನ ಯೂಸ್ ಮಾಡಬೇಕು. ಯಾವ ಒಂದು ಅಗೇನ್ ಇನ್ನೊಂದು ವೈ ಆಕ್ಸಿಸ್ ಅಥವಾ ಎಕ್ಸ್ ಆಕ್ಸಿಸ್ ಅಲ್ಲಿ ಥೀಟಾ ಇಲ್ಲದೆ ಇರೋದಿರುತ್ತೋ ಫೋರ್ಸ್ ಅಲ್ಲಿ, ಅದಕ್ಕೆ ನಾವು ಸೈನ್ ಥೀಟಾನ ಯೂಸ್ ಮಾಡಬೇಕು. ಸೊ ಹಂಗಾಗಿ ಯು ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್. ದ ಕಾಸ್ ಕಾಂಪೊನೆಂಟ್ ಆಫ್ ಎ ಫೋರ್ಸ್ ಇಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಅಲಾಂಗ್ ಆಕ್ಸಿಸ್ ಫ್ರಮ್ ಆಂಗಲ್ ಆಫ್ ಫೋರ್ಸ್ ಗಿವನ್. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಥೀಟಾ ಯಾವ ಆಕ್ಸಿಸ್ಗೆ ಬಂದಿದೆಯೋ ಆ ಆಕ್ಸಿಸ್ ಅಲ್ಲೆಲ್ಲ ನಿಮ್ಗೆ ಕೋಸೈನ್ ಇರುತ್ತೆ, ಕಾಸ್ ಥೀಟಾ ಇರುತ್ತೆ. ಸೊ ಯಾವ ಒಂದು ಇನ್ನೊಂದಕ್ಕೆ ಆಕ್ಸಿಸ್ ಥೀಟಾ ಇರೋದಿಲ್ಲ, ಆಂಗಲ್ ಇರೋದಿಲ್ಲ, ಸೊ ಇದಕ್ಕೆ ನಾವು ಸೈನ್ ಕಾಂಪೊನೆಂಟ್ ಅಂತ ಕರಿತೀವಿ. ಸೊ ಹಂಗಾದ್ರೆ ನೀವು ಕೇಳ್ಬೋದು, ಸೊ ಇಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ಗೆ ಥೀಟಾ ಇದೆ, ವಾಟ್ ಅಬೌಟ್ ವರ್ಟಿಕಲ್ ಕಾಂಪೊನೆಂಟ್? ಅಕಸ್ಮಾತ್ ಥೀಟಾ ಇಲ್ಲಿದ್ರೆ ಕಾಸ್ ಥೀಟಾ ಎಲ್ಲಿ ಹಾಕ್ಬೇಕು? ಸೊ ವೆರಿ ಸಿಂಪಲ್, ಥೀಟಾ ಅಲ್ಲಿದ್ರು ಕೂಡ ವರ್ಟಿಕಲ್ ಕಾಂಪೊನೆಂಟ್ ಅಲ್ಲಿ ಥೀಟಾ ಇರೋದ್ರಿಂದ ಎಫ್ ಐ ಇವಾಗ ಕಾಸ್ ಥೀಟಾ ಆಗುತ್ತೆ. ಸೊ ಲೈಕ್ ಇವಾಗ ನಾನೇನು ಎ ಬಿ ಸಿ ಟ್ರಯಾಂಗಲ್ ಒ ಎ ಸಿ ತಗೊಂಡು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಿದ್ವೋ, ಸಿಮಿಲರ್ಲಿ ಟ್ರಯಾಂಗಲ್ ಒ ಬಿ ಸಿ ತಗೊಂಡು ನೀವು ಡ್ರಾ ಮಾಡಿದ್ರೆ ವರ್ಟಿಕಲ್ ಕಾಂಪೊನೆಂಟ್ ಅಲ್ಲಿ ಕಾಸ್ ಥೀಟಾ ಬರುತ್ತೆ. ಸೊ ಎಫ್ ವೈ ಯಾವಾಗ ಕಾಸ್ ಥೀಟಾ ಆಗುತ್ತೆ, ದಟ್ ಈಸ್ ಎಫ್ ಕಾಸ್ ಥೀಟಾ. ಅಂಡ್ ಸಿಮಿಲರ್ಲಿ ದ ಆಕ್ಸಿಸ್ ವಿಚ್ ಇಸ್ ನಾಟ್ ಇನ್ಕ್ಲೂಡ್ ದ ಆಂಗಲ್, ಥೀಟಾ ಇಲ್ಲದೆ ಇರುವಂತ ಆಕ್ಸಿಸ್ಗೆ, ಈ ಆಕ್ಸಿಸ್ಗೆ ನಾವು ಸೈನ್ ಥೀಟಾನ ಕೊಡಬೇಕಾಗುತ್ತೆ, ಎಫ್ ಸೈನ್ ಥೀಟಾ ಅಂತ ಕರಿತೀವಿ. ಸೊ ದಿಸ್ ಇಸ್ ಹೌ ವಿ ರಿಸಾಲ್ವ್ ದ ಗಿವನ್ ಸಿಸ್ಟಮ್ ಆಫ್ ಫೋರ್ಸಸ್ ಇಂಟು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅದೇ ಪಾಯಿಂಟ್ ನ ರಿಮೆಂಬರ್ ಮಾಡಬಹುದು ನೀವು. ಸೊ ದ ಕಾಸ್ ಕಾಂಪೊನೆಂಟ್ ಆಫ್ ಎ ಫೋರ್ಸ್ ಇಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಅಲಾಂಗ್ ದ ಆಕ್ಸಿಸ್. ದ ಕಾಸ್ ಕಾಂಪೊನೆಂಟ್ ಎಲ್ಲಿ ಬರುತ್ತೆ, ಥೀಟಾ ಯಾವ ಆಕ್ಸಿಸ್ಗೆ ಕೊಟ್ಟಿದಾರೋ ಅಲ್ಲಿ ಬರುತ್ತೆ. ಸೊ ಇಲ್ಲಿ ವೈ ಆಕ್ಸಿಸ್ ಜೊತೆ ಥೀಟಾ ಶೇರ್ ಮಾಡಿರೋದ್ರಿಂದ ಎಫ್ ಕಾಸ್ ಥೀಟಾ ಎಫ್ ವರ್ಟಿಕಲ್ ಕಾಂಪೊನೆಂಟ್ ಅಂತ ಕರಿಬಹುದು, ಎಫ್ ಸೈನ್ ಥೀಟಾನ ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ ಕರಿಬಹುದು. ಸೊ ಐ ಥಿಂಕ್ ಎಲ್ರಿಗೂ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ ಸೊ ದಟ್ ಯು ಕ್ಯಾನ್ ಈಸಿಲಿ ಏಬಲ್ ಟು ರೆಕಗ್ನೈಸ್ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಕಾಂಪೊನೆಂಟ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡ್ತಾ ಬರೋಣ. ಸೊ ಲೆಟ್ us take one example here. Resolve the given force of 50 Newton. So we have a 50 Newton. We share the angle theta ಅಥವಾ 30 degree to the x axis. So 50 Newton ಅನ್ನೋದು ಫೋರ್ಸ್. We need to find out two ಆಕ್ಸಿಸ್ ರೆಸಲ್ಯೂಷನ್ ಮಾಡಬೇಕು, ಒಂದು ಎಫ್ ಎಕ್ಸ್ ಅಂಡ್ ಒಂದು ಎಫ್ ವೈ. ಸೊ ಇಲ್ಲಿ ನೋಡೋದಾದ್ರೆ 30 ಡಿಗ್ರಿ ಯಾವ ಆಕ್ಸಿಸ್ಗೆ ಶೇರ್ ಆಗಿದೆ, ಎಕ್ಸ್ ಆಕ್ಸಿಸ್ಗೆ ಶೇರ್ ಆಗಿದೆ. ಹಾಗಾಗಿ ಫೋರ್ಸ್ ಯಾವ ಆಕ್ಸಿಸ್ ಜೊತೆಗೆ ಆಂಗಲ್ ನ ಶೇರ್ ಮಾಡಿದ್ಯೋ ಅದು ಯಾವಾಗಲೂ ಕಾಸ್ ಕಾಂಪೊನೆಂಟ್ ಆಗಿರುತ್ತೆ. ಸೊ ಹಿಯರ್ ವಿ ಕ್ಯಾನ್ ಸೇ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ. ಸೊ ಎಫ್ ಅಂದ್ರೆ 50 ನ್ಯೂಟನ್, ಕಾಸ್ ಥೀಟಾ ಅಂದ್ರೆ 30 ಡಿಗ್ರಿ. ಸೊ ದಿಸ್ ಇಸ್ ಹೌ ಯು ಸಾಲ್ವ್ ದ ಪ್ರಾಬ್ಲಮ್. ಸೊ ಅದೇ ತರ ವೈ ಕಾಂಪೊನೆಂಟ್ ಅಲ್ಲಿ ಎಫ್ ಸೈನ್ ಥೀಟಾ ಬರುತ್ತೆ. ಎಲ್ಲಿ ಕಾಸ್ ಥೀಟಾ ನೀವು ಆಲ್ರೆಡಿ ಯೂಸ್ ಮಾಡಿದಿರಿ, ಈಗ ವೈ ಕಾಂಪೊನೆಂಟ್ ಮಾಡ್ತಾ ಇದ್ದೀರಿ, ಅದನ್ನು ಕೂಡ ಸೈನ್ ಥೀಟಾ ಯೂಸ್ ಮಾಡಬೇಕು. ಎಫ್ ಸೈನ್ ಥೀಟಾ, ಎಫ್ ಇಸ್ 50 ನ್ಯೂಟನ್ ಅಂಡ್ ಥೀಟಾ ಇಸ್ 30 ಡಿಗ್ರಿ. ಸೊ ದಿಸ್ ಇಸ್ ಹೌ ವಿ ರಿಸಾಲ್ವ್ ದ ಫೋರ್ಸಸ್ ಇನ್ ಟೂ ಡಿಫರೆಂಟ್ ಡೈರೆಕ್ಷನ್. ಸಿಮಿಲರ್ಲಿ ಲೆಟ್ us ಟೇಕ್ ದ ಅನದರ್ ಎಕ್ಸಾಂಪಲ್. ಸೊ ಇಲ್ಲಿ ಆಂಗಲ್ ನಾನು ವೈ ಆಕ್ಸಿಸ್ಗೆ ಶೇರ್ ಮಾಡಿದ್ದೀನಿ. ಅಂದ್ರೆ ಈಗ ವೈ ಕಾಂಪೊನೆಂಟ್ ಕಾಸ್ ಥೀಟಾ ಬರುತ್ತೋ, ಎಕ್ಸ್ ಕಾಂಪೊನೆಂಟ್ ಕಾಸ್ ಥೀಟಾ ಬರುತ್ತೋ, ಸೊ ವೈ ಕಾಂಪೊನೆಂಟೇ ಕಾಸ್ ಥೀಟಾ ಬರೋದು. ಹಂಗಾಗಿ ಎಫ್ ವೈ ಇಸ್ ಎಫ್ ಕಾಸ್ ಥೀಟಾ ಅಂಡ್ ಎಫ್ ಎಕ್ಸ್ ಇಸ್ ಎಫ್ ಸೈನ್ ಥೀಟಾ. ಸೊ ಆನ್ಸರ್ಸ್ ಆರ್ ಸ್ಲೈಟ್ಲಿ ಡಿಫರೆಂಟ್. ಸೊ ಇದಕ್ಕೂ ಡಿಫರೆಂಟ್ ಆನ್ಸರ್ಸ್ ಬರುತ್ತೆ, ಯಾಕೆಂದ್ರೆ ಆಂಗಲ್ಸ್ ಚೇಂಜ್ ಇರೋದ್ರಿಂದ ಸೈನ್ 30, ಸೈನ್ 45, ಸೈನ್ 60 ಅದೆಲ್ಲ ವ್ಯಾಲ್ಯೂಸ್ ಚೇಂಜ್ ಇರೋದ್ರಿಂದ ಆನ್ಸರ್ಸ್ ಸ್ಲೈಟ್ಲಿ ಡಿಫರೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಯಾವ ಒಂದು ಆಕ್ಸಿಸ್ಗೆ ಆಂಗಲ್ ಶೇರ್ ಆಗಿದೆಯೋ ಅದನ್ನ ಕಾಸ್ ಕಾಂಪೊನೆಂಟ್ ಅಂತ ತಗೋಬೇಕು, ಯಾವ ಒಂದು ಆಕ್ಸಿಸ್ಗೆ ಥೀಟಾ ಶೇರ್ ಆಗಿರೋದಿಲ್ವೋ ಆಂಗಲ್ ಅದನ್ನ ಸೈನ್ ಥೀಟಾ ಅಂತ ತಗೋಬೇಕು. ಈ ಒಂದು ಪಾಯಿಂಟ್ಸ್ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಎನಿ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ಯು ಕ್ಯಾನ್ ಈಸಿಲಿ ಸಾಲ್ವ್. ಸೊ ಲೆಟ್ us take another one. So we have some real life example ಅಂತಾನೆ ಹೇಳ್ಬೋದು. The forces acting on a steel bar. So this is a steel bar and this is some wall ಅಂತ ಅನ್ಕೊಳ್ಳೋಣ. as shown in the figure. Find the total pull force acting on the axis of the bar. ಅಂದ್ರೆ along the axis ಇಲ್ಲೇನು ಗ್ರೇ ಕಲರ್ ಸ್ಟೀಲ್ ರಾಡ್ ಕಾಣಿಸ್ತಾ ಇದೆಯೋ ಈ ಆಕ್ಸಿಸ್ ಅಲ್ಲಿ, along the axis ಅಂದ್ರೆ ಎಕ್ಸ್ ಆಕ್ಸಿಸ್, ಇಲ್ಲಿ ಬರುವಂತಹ ಪುಲ್ ಫೋರ್ಸ್ ಇಲ್ಲಿ ನೀವು ರಿಸಾಲ್ವ್ ಮಾಡಬೇಕು. ಟೋಟಲ್ ಪುಲ್ ಫೋರ್ಸ್ ಎಷ್ಟು ಬರುತ್ತೆ. ಸಿಮಿಲರ್ಲಿ ಆ ರಿಸಲ್ಟೆಂಟ್ ಫೋರ್ಸ್ ಆಕ್ಟಿಂಗ್ ಇನ್ ಅ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ದ ಆಕ್ಸಿಸ್ ಆಫ್ ದ ಬಾರ್. ಅಂದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನೀವು ರಿಸಾಲ್ವ್ ಮಾಡಬೇಕು, ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡಬೇಕು. ಸೊ ಇದೇ ತರ ಸಿಚುವೇಶನ್ ಬರೋದು ನಮ್ಮ ಪ್ರತಿಯೊಂದು ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಅಲ್ಲೂ ಕೂಡ ಫೋರ್ಸಸ್ಗಳು ಯಾವ ಆಂಗಲ್ ಆದ್ರೂ ಆಕ್ಟ್ ಆಗ್ಬೋದು. ಬಟ್ ವಿ ಶುಡ್ ನೋ ಹೌ ಮಚ್ ಫೋರ್ಸ್
ಎಲ್ಲ ರಿಸಾಲ್ವ್ ಮಾಡಿದ್ರೆ ನಿಮ್ಗೆ ರಿಸಲ್ಟೆಂಟ್ ಫೋರ್ಸ್ ಏನು, ಅದ್ರದ್ದು ಮ್ಯಾಗ್ನಿಟ್ಯೂಡ್ ಏನು, ಡೈರೆಕ್ಷನ್ ಏನು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಾನೆ ಹೇಳ್ಬೋದು, ರಿಸಾಲ್ವಿಂಗ್ ದ ಫೋರ್ಸಸ್. ಸೊ ಲೆಟ್ ಅಸ್ ಟೇಕ್ ರಿಸಾಲ್ವಿಂಗ್ ದ ಫೋರ್ಸಸ್ ಇನ್ ಎಕ್ಸ್ ಅಂಡ್ ವೈ ಡೈರೆಕ್ಷನ್. ಫಸ್ಟ್ ಎರಡು ಫೋರ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿಂದ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ 40 ನ್ಯೂಟನ್ 30 ಡಿಗ್ರಿಗೆ, ಇಲ್ಲಿಂದ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ 60 ನ್ಯೂಟನ್ 60 ಡಿಗ್ರಿಗೆ. ಹಾಗಾಗಿ ಈಗ ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ರಿಸಾಲ್ವ್ ಮಾಡೋಣ ಫೋರ್ಸಸ್ನ. ಹೆಂಗ್ ರಿಸಾಲ್ವ್ ಮಾಡಬೇಕು? ಯು ಕ್ಯಾನ್ ಸಿ ಹಿಯರ್ ದಿಸ್ ಫೋರ್ಸ್ ಕ್ಯಾನ್ ಬಿ ರಿಸಾಲ್ವ್ಡ್ ಇಂಟು 2 ಕಾಂಪೊನೆಂಟ್. ಒನ್ ಇಸ್ ಎಕ್ಸ್ ಕಾಂಪೊನೆಂಟ್, ಅನದರ್ ಒನ್ ಇಸ್ ವೈ ಕಾಂಪೊನೆಂಟ್. ಸೊ ಥೀಟಾ ಯಾವ್ದಕ್ಕೆ ಇದೆ? ಎಕ್ಸ್ ಆಕ್ಸಿಸ್ಗೆ ಇರೋದ್ರಿಂದ ನಾವು ಇದನ್ನ ಹೆಂಗ್ ಬರೀಬೇಕು ಅಂದ್ರೆ 60 ಕಾಸ್ ಥೀಟಾ, ಅಂದ್ರೆ ಎಫ್ ಕಾಸ್ ಥೀಟಾ ಅಂತ ಏನು ಫಾರ್ಮುಲಾ ಇವಾಗ ತಾನೇ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳ್ತಾ ಬಂದ, ಅದೇ ತರ 60 ಕಾಸ್ ಥೀಟಾ ಆಗುತ್ತೆ. 60 ಇಸ್ ಎ ಫೋರ್ಸ್ ಅಂಡ್ ಕಾಸ್ ಯಾವ ಆಂಗಲ್ಗೆ ಅಥವಾ ಯಾವ ಆಕ್ಸಿಸ್ಗೆ ಥೀಟಾ ಇದೆ ಅದಕ್ಕೆ ಕಾಸ್ ತಗೋಬೇಕು, ಹಂಗಾಗಿ ಕಾಸ್ 60 ಆಗುತ್ತೆ. ದ ಅದರ್ ಆಕ್ಸಿಸ್ ಇಸ್ ಸೈನ್. ಸೊ 60 ಸೈನ್ ಥೀಟಾ, ಇಲ್ಲಿ ಥೀಟಾ 60 ಡಿಗ್ರಿ ಇರೋದ್ರಿಂದ ಐ ಹ್ಯಾವ್ ರಿಟನ್ 60 ಇನ್ ದ ಬೋತ್ ಕಾಂಪೊನೆಂಟ್ಸ್. ಸಿಮಿಲರ್ಲಿ ಫಾರ್ ದ ಬಾಟಮ್ ಫೋರ್ಸ್, ಇಲ್ಲೊಂದು ಫೋರ್ಸ್ ಹೋಗ್ತಾ ಇದೆ ಅಲ್ವಾ, ಇಲ್ಲೂ ಕೂಡ 40 ನ್ಯೂಟನ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಥೀಟಾ ಹಾರಿಜೆಂಟಲ್ ಡೈರೆಕ್ಷನ್ಗೆ ಇರೋದ್ರಿಂದ ಸೊ ಈ ಕಾಂಪೊನೆಂಟು ಕಾಸ್ ಆಗುತ್ತೆ 40 ಕಾಸ್ 30 ಅಂಡ್ ವರ್ಟಿಕಲ್ ಕಾಂಪೊನೆಂಟು ಸೈನ್ ಆಗುತ್ತೆ 40 ಸೈನ್ 30. ಸರ್ 40 ಸೈನ್ 30 40 ಕಾಸ್ 30 ಅಂದ್ರೆ ಏನು ಅಂತ ನೀವು ಮತ್ತೆ ಕೇಳ್ಬೋದು. ಎಫ್ ಕಾಸ್ ಥೀಟಾ ಅಂಡ್ ಎಫ್ ಸೈನ್ ಥೀಟಾ ಈ ಪ್ರೀವಿಯಸ್ ಡಿರೈವ್ ಮಾಡಿದ್ವಲ್ಲ, ಆ ಒಂದು ಬೇಸಿಸ್ ಮೇಲೆ ಎಫ್ ಇಸ್ ಎ ಫೋರ್ಸ್ ಅಂಡ್ ಥೀಟಾ ಇಸ್ ಎ ಆಂಗಲ್. ಸೊ ನೀವು ಎಕ್ಸ್ ಆಕ್ಸಿಸ್ ಅಲ್ಲಿ ನೀವು ತಗೊಂಡ್ರೆ 60 ಕಾಸ್ ಥೀಟಾ ಬೇಸ್ಡ್ ಆನ್ ದಿಸ್ ಫೋರ್ಸ್ ಅಂಡ್ 40 ಕಾಸ್ 30 ಬೇಸ್ಡ್ ಆನ್ ದಿಸ್ ಫೋರ್ಸ್. ಸೊ 40 ಕಾಸ್ 30 60 ಕಾಸ್ 60ನ ಆಡ್ ಮಾಡಬೇಕು. ಕಾಸ್ 60 ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ 1/2 ವ್ಯಾಲ್ಯೂ ಅದ್ರದ್ದು. ಕಾಸ್ 30 ಅಂದ್ರೆ √3/2. ಇಫ್ ಯು ಡೂ ದ ಕ್ಯಾಲ್ಕುಲೇಷನ್ ವಿಲ್ ಗೆಟ್ ದ ಆನ್ಸರ್ ಇನ್ ಲೈಕ್ ದಿಸ್ 30 + 20 √3 ನ್ಯೂಟನ್ಸ್. ಅಂದ್ರೆ ಆ ಸ್ಟೀಲ್ ಬಾರು ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಥವಾ ಪುಲ್ಲಿಂಗ್ ಫೋರ್ಸ್ ಇದು ಎಳಿತಾ ಇದ್ದಾರೆ ಎಷ್ಟು ಫೋರ್ಸ್ ಬೇಕು. ಸೊ ಇಲ್ಲೊಂದು ಓಡಿದೆ, ಇಲ್ಲೊಂದು ಓಡಿದೆ. ಸೊ ವಿ ಆರ್ ಫೈಂಡಿಂಗ್ ದ ರಿಸಲ್ಟೆಂಟ್ ಫೋರ್ಸ್. ರಿಸಲ್ಟೆಂಟ್ ಫೋರ್ಸ್ ಮಾಡೋದಕ್ಕೆ ಏನ್ ಮಾಡಬೇಕು? ರಿಸಾಲ್ವ್ ಮಾಡಬೇಕು. ರಿಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಬಂದಿದ್ದೇನು? ಈ ಆನ್ಸರ್. ಇಷ್ಟು ಫೋರ್ಸ್ ಇಂದ ಅದು ಮೂವ್ ಆಗ್ತಾ ಇದೆ. ಸಿಮಿಲರ್ಲಿ ಇನ್ ವೈ ಆಕ್ಸಿಸ್ ಅಥವಾ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೇಳೋದಾದ್ರೆ 60 ಸೈನ್ 60 ಇದು ಈ ಫೋರ್ಸ್ ಅಲ್ಲಿರುವಂತ ವರ್ಟಿಕಲ್ ಕಾಂಪೊನೆಂಟ್, ಈ ಫೋರ್ಸ್ ಅಲ್ಲಿರೋ ವರ್ಟಿಕಲ್ ಕಾಂಪೊನೆಂಟ್ ಈ ತರ. ಸೊ ನಿಮ್ಗೆಲ್ಲ ಇಲ್ಲೊಂದು ಇಂಪಾರ್ಟೆಂಟ್ ಏನು ಥಿಂಕ್ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಯಾಕೆ ಹಾಕಿದ್ದಾರೆ? ಸೊ ಎಲ್ಲಾ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲೂ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಂತ ಇರುತ್ತೆ. ಪಾಸಿಟಿವ್ ಎಕ್ಸ್ ಅಂಡ್ ಪಾಸಿಟಿವ್ ವೈ, ನೆಗೆಟಿವ್ ಎಕ್ಸ್ ಅಂಡ್ ನೆಗೆಟಿವ್ ವೈ ಇರುತ್ತೆ. ಸೊ ಯಾವುದೋ ಒಂದು ಈ ಆಕ್ಸಿಸ್ಗೆ ಹೋಗ್ತಾ ಇದೆಯೋ ಎಕ್ಸ್ ಡೈರೆಕ್ಷನ್ ಅಲ್ಲಿ ವಿ ಕಾಲ್ ಇಟ್ ಅಸ್ ಎ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಂಡ್ ದಿಸ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಪಾಸಿಟಿವ್ ವೈ ಆಕ್ಸಿಸ್. ಈ ಕಡೆ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇದ್ರೆ ಫೋರ್ಸು ನೆಗೆಟಿವ್ ಎಕ್ಸ್ ಅಂತ ಕರಿತೀವಿ ಅಂಡ್ ಡೌನ್ವರ್ಡ್ಸ್ ಬರ್ತಾ ಇದ್ರೆ ಫೋರ್ಸು ಅದಕ್ಕೆ ನೆಗೆಟಿವ್ ವೈ ಅಂತ ಕರಿತೀವಿ. ಅದಕ್ಕೆ ವರ್ಟಿಕಲ್ ಕಾಂಪೊನೆಂಟ್ ಏನಿದೆ ಇಲ್ಲಿ 40 ಸೈನ್ 30 ಮತ್ತೆ 60 ಸೈನ್ 60 ಇದೆರಡು ವರ್ಟಿಕಲ್ ಕಾಂಪೊನೆಂಟ್. ಇಲ್ಲಿ ಇದು ಮೇಲ್ಗಡೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರೋದ್ರಿಂದ ವಿ ಟೇಕ್ ಇಟ್ ಆಸ್ ಎ ಪಾಸಿಟಿವ್ ಅಂಡ್ ಇದು ಕೆಳಗಡೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರೋದ್ರಿಂದ ವಿ ಟೇಕ್ ಇಟ್ ಆಸ್ ಎ ನೆಗೆಟಿವ್. and you substitute and solve it, you'll get one answer 30 √3 - 20 ಅಂತ. So this is the vertical component force acting on this bar, steel bar ಅಂತಾನೆ ಹೇಳ್ಬೋದು. So this is how complicated problems can be solved by use of basic resolution of forces ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಕಾಂಪೋಸಿಷನ್ ಆಫ್ ಫೋರ್ಸಸ್. ಸೊ ಇಲ್ಲಿ ತನಕ ನಾವು ನೋಡಿದ್ದು ಒಂದು ಫೋರ್ಸ್ ಅನ್ನ ಎರಡು ತರ ರಿಸಾಲ್ವ್ ಮಾಡ್ಬೋದು, ಒಂದು ಹಾರಿಜಾಂಟಲ್ ಡೈರೆಕ್ಷನ್ ಅಂಡ್ ಅನದರ್ ಒನ್ ಇಸ್ ವರ್ಟಿಕಲ್ ಡೈರೆಕ್ಷನ್. ಈಗ ವಿ ಹ್ಯಾವ್ ಎ ಮೆನಿ ಫೋರ್ಸಸ್ ಇದ್ದಾಗ ಯಾವ ತರ? ಸೊ ವಿ ಹ್ಯಾವ್ ಎ ಕೋಆರ್ಡಿನೇಟ್ ಸಿಸ್ಟಮ್, ಕಾರ್ಟಿಸಿಯನ್ ಕೋಆರ್ಡಿನೇಟ್ ಸಿಸ್ಟಮ್. 4 ಕ್ವಾಡ್ರೆಂಟ್ ಇರುತ್ತೆ ಅದರಲ್ಲಿ, ಪಾಸಿಟಿವ್ ಎಕ್ಸ್, ಪಾಸಿಟಿವ್ ವೈ, ನೆಗೆಟಿವ್ ವೈ ಇವಾಗ ತಾನೇ ಹೇಳಿದ್ದೀನಿ. ಅಲ್ಲಿ ಡಿಫರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಫೋರ್ಸ್ ಮೂವ್ ಆದ್ರೆ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ನಾವು ಕಾಂಪೋಸಿಷನ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಹಂಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಫೈಂಡಿಂಗ್ ಅ ಸಿಂಗಲ್ ರಿಸಲ್ಟೆಂಟ್ ಫೋರ್ಸಸ್ ದಟ್ ಹ್ಯಾಸ್ ಅ ಸೇಮ್ ಎಫೆಕ್ಟ್ ಆಸ್ ಮಲ್ಟಿಪಲ್ ಇಂಡಿವಿಜುವಲ್ ಫೋರ್ಸಸ್. ಸೊ ನಿಮ್ಮ ಹತ್ರ ಒಂದು 5 ಫೋರ್ಸ್ ಆಕ್ಟ್ ಆಗ್ತಾ ಇದೆ, 5 ಫೋರ್ಸ್ ನ ರಿಸಾಲ್ವ್ ಮಾಡಿ ಒಂದು ರಿಸಲ್ಟೆಂಟ್ ಫೋರ್ಸ್ ನ ಫೈಂಡ್ ಔಟ್ ಮಾಡೋದು. ಅದಕ್ಕೆ ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ ಕರಿತೀವಿ ಅಥವಾ ವರ್ಟಿಕಲ್ ಕಾಂಪೊನೆಂಟ್ ಅಂತ ಕರಿತೀವಿ. ಅದೆರಡೂ ನಾವು ರಿಸಲ್ಟೆಂಟ್ಗೆ ಈಕ್ವೇಷನ್ಗೆ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಅದಕ್ಕೆ ರಿಸಲ್ಟೆಂಟ್ ಅಂತ ಕರಿತೀವಿ. ಸಿಮಿಲರ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ, ಸೊ ಈ ಒಂದು ಕಾನ್ಸೆಪ್ಟ್ಗೆ ಕಾಂಪೋಸಿಷನ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಸೊ ಟು ಎಕ್ಸ್ಪ್ಲೈನ್ ದಿಸ್, ಸೊ ವಿ ಹ್ಯಾವ್ ಅ ಡಯಾಗ್ರಾಮ್. ಲೆಟ್ ಅಸ್ ಡ್ರಾ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂಡ್ I already told you this is a positive x and this is a negative x. Similarly positive y and negative y, downward direction na negative ಅಂತ ತಗೋತೀವಿ, upward direction na positive ಅಂತ ತಗೋತೀವಿ y axis ಅಲ್ಲಿ.
ರೈಟ್ ವರ್ಡ್ನ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ ತಗೋತೀವಿ, ಲೆಫ್ಟ್ ವರ್ಡ್ನ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತ ತಗೋತೀವಿ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದರ್ ಇಸ್ ಎ ಫೋರ್ಸ್ F1 acting on this direction which makes angle θ1 to the x axis. Similarly, F2 is a force which is acting in this direction and which makes the angle θ2 in y direction. ಈ ಆಕ್ಸಿಸ್ಗೆ ಅದು θ ಫ್ರೇಮ್ ಆಗಿದೆ. ಸೊ ಐ ಹ್ಯಾವ್ ಟೇಕನ್ ಲೈಕ್ ಎಲ್ಲ ಒಂದೇ ಥರ ಎಕ್ಸ್ ಆಕ್ಸಿಸ್ಗೆ ತಗೊಳ್ಳೋ ಬದಲು ಎಲ್ಲ ಕಡೆ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಎರಡು ನಾವು ಮಿಕ್ಸ್ ಮಾಡಿ ತಗೊಂಡಾಗ ವಿ ಶುಡ್ ನೋ ದ ಎಕ್ಸಾಕ್ಟ್ ಪ್ಲಸ್ ಮೈನಸ್ ಬಗ್ಗೆ ಗೊತ್ತಾಗಲಿ ಅಂತ ಹಾಕಿದ್ದೀವಿ. ಆ್ಯಂಡ್ F3 makes θ3 to the y axis and which is going in this direction. Similarly, F4 makes the angle θ4 and to the x axis. So ಈ ಥರ ಒಂದು ಸಿಸ್ಟಮ್ ಆಫ್ ಫೋರ್ಸಸ್ ಇದೆ. Now our objective is to find out the magnitude of the resultant and the direction of the resultant. ಅಂದರೆ ಈ ಎಲ್ಲ ಫೋರ್ಸಸ್ನ ತೆಗೆದು ಒಂದೇ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಅಷ್ಟೇ ಮೂವ್ಮೆಂಟ್ ಆಗುತ್ತೆ, ಅಷ್ಟೇ ವೆಲಾಸಿಟಿಲಿ ಆ ಆಬ್ಜೆಕ್ಟ್ ಮೂವ್ ಆಗುತ್ತೆ, ಅಷ್ಟೇ ಆಕ್ಸಿಲರೇಷನಲ್ಲಿ ಆ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಸೊ ಅನ್ನೋದ್ರ ಬಗ್ಗೆ ನಾವು ಇವಾಗ ವಿ ಡಿರೈವ್ ಸಮ್ ಈಕ್ವೇಷನ್, ವೆರಿ ಇಂಟ್ರೆಸ್ಟಿಂಗ್ ಈಕ್ವೇಷನ್. ಸೊ ಫಸ್ಟ್ ಏನು ಮಾಡಬೇಕು, ಇಟ್ಸ್ ಎ ಬೇಸಿಕ್ ಸ್ಟೆಪ್. ಈಗ ತಾನೇ ಪ್ರೀವಿಯಸ್ 2 ಸ್ಲೈಡಲ್ಲಿ ಹೇಳ್ದಿರೋ ಥರನೇ ಇಲ್ಲೂ ಕೂಡ 2 ಸ್ಟೆಪ್ಪಲ್ಲಿ ನಾವು ಇದನ್ನು ಸಾಲ್ವ್ ಮಾಡಬೇಕು. ಮೊದಲನೇ ಸ್ಟೆಪ್ ಏನಪ್ಪ, ರಿಸಾಲ್ವ್ ಆಲ್ ದ ಫೋರ್ಸಸ್ ಹಾರಿಜಾಂಟಲಿ ಆ್ಯಂಡ್ ಫೈಂಡ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಹಾರಿಜಾಂಟಲ್ ಕಾಂಪೊನೆಂಟ್. ಹಾರಿಜಾಂಟಲ್ ಆಗಿ ನಾವು ಪ್ರತಿಯೊಂದು ಫೋರ್ಸಸ್ನ ರಿಸಾಲ್ವ್ ಮಾಡೋಣ ಫಸ್ಟು, ಆಮೇಲೆ ಎಲ್ಲನೂ ಕೂಡ ಆ್ಯಡ್ ಮಾಡೋಣ. ಆ್ಯಡ್ ಇನ್ ದ ಸೆನ್ಸ್, ಇಫ್ ಇಟ್ ಇಸ್ ಎ ಪಾಸಿಟಿವ್ ಪುಟ್ ಎ ಪ್ಲಸ್, ನೆಗೆಟಿವ್ ಡೈರೆಕ್ಷನ್ ಇದ್ರೆ ಪುಟ್ ಎ ಮೈನಸ್. ಸೊ ದಟ್ ಇಸ್ ಎ ಕಾಮನ್ ಥಿಂಗ್. ಬಟ್ ಆಲ್ ದ ಫೋರ್ಸಸ್ನ ನೀವು ಸಿಗ್ಮಾ ಎಚ್ ಅಥವಾ ಏನು ಹಾರಿಜಾಂಟಲ್ ಕಾಂಪೊನೆಂಟ್ ಆಗಿ ಫಸ್ಟ್ ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು, ರಿಸಾಲ್ವ್ ಆಲ್ ದ ಫೋರ್ಸಸ್ ವರ್ಟಿಕಲಿ ಆ್ಯಂಡ್ ಫೈಂಡ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ವರ್ಟಿಕಲ್ ಕಾಂಪೊನೆಂಟ್ಸ್. ಯಾವ್ಯಾವ ಕಾಂಪೊನೆಂಟು ವರ್ಟಿಕಲ್ ಆಗಿದೆ ಅನ್ನೋದನ್ನ ಫಸ್ಟು ಐಡೆಂಟಿಫೈ ಮಾಡಿ ಆಮೇಲೆ ಎಲ್ಲನೂ ಕೂಡ ಸಮ್ ಮಾಡಬೇಕು. ಸೊ ನಾವು ಅದಕ್ಕೆ ನಮ್ಮ ಮೆಕ್ಯಾನಿಕಲ್ ಭಾಷೆಯಲ್ಲಿ ಸಿಗ್ಮಾ ಎಚ್ ಅಂತ ಕರಿತೀವಿ ಮತ್ತು ಸಿಗ್ಮಾ ವಿ ಅಂತ ಕರಿತೀವಿ. ಸೊ ಸಮ್ ಆಫ್ ವಿ ಅಂದರೆ ವರ್ಟಿಕಲ್ ಫೋರ್ಸಸ್ ಅಂತ, ಸಮ್ ಆಫ್ ಎಚ್ ಅಂದರೆ ಹಾರಿಜಾಂಟಲ್ ಫೋರ್ಸಸ್ ಅಂತ. ಲೆಟ್ ಅಸ್ ರಿಸಾಲ್ವ್ ನೌ ಫಸ್ಟ್. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ F1 ನೌ. F1 ನೀವು ನೋಡೋದಾದ್ರೆ ಹಾರಿಜಾಂಟಲ್ ಕಾಂಪೊನೆಂಟಲ್ಲಿ ಥೀಟಾ ಇರೋದ್ರಿಂದ, ಅಂದರೆ ಎಕ್ಸ್ ಡೈರೆಕ್ಷನ್ಗೆ θ1 ಇರೋದ್ರಿಂದ ಐ ಟೇಕ್ ದ ಕೊಸೈನ್ ಹಿಯರ್, ಕಾಸ್ ಥೀಟಾ ತಗೋತೀನಿ ಇಲ್ಲಿ, F1 cos θ1. Similarly, the other force which is acting in a vertical direction is F1 sin θ1 ಆಗುತ್ತೆ. ಸೊ ಇದು ಕಾಸ್ θ1 ಆದಮೇಲೆ ಆಬ್ವಿಯಸ್ಲಿ ಇದು sin θ1 ಆಗುತ್ತೆ ಬೇಸ್ಡ್ ಆನ್ ಅವರ್ ರಿಸಾಲ್ವಿಂಗ್ ದ ಕಾಂಪೊನೆಂಟ್ಸ್. ಇವಾಗ ತಾನೇ ಡಿರೈವ್ ಮಾಡಿದ್ವಲ್ಲ, ಸೊ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಆ ಒಂದು ಕಾನ್ಸೆಪ್ಟ್ ಮೇಲೆನೆ ಬರೀತಿರೋದು ಇದು. ಸೊ ಥೀಟಾ ಎಲ್ಲಿದೆಯೋ ಆ ಕಾಂಪೊನೆಂಟ್ ಕಾಸ್ ಥೀಟಾ ಆಗಿರುತ್ತೆ. ಸೊ F1 cos θ1 ಅಂದರೆ F1 ಯಾಕೆ ತಗೊಂಡಿದ್ದೀನಿ ಅಂದರೆ ಈ ಫೋರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. F1 cos θ1, ಸಿಮಿಲರ್ಲಿ F1 sin θ1 ಆಗುತ್ತೆ. So coming to this, so let us have a quick glance. Again, ಎಲ್ಲಿದೆ ಥೀಟಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಥೀಟಾ ಮೇಕ್ಸ್ an angle with y axis. ಹಾಗಾಗಿ y ಕಾಂಪೊನೆಂಟ್ ಇಲ್ಲಿ ಏನಾಗುತ್ತೆ, ಕಾಸ್ ಆಗುತ್ತೆ. x ಕಾಂಪೊನೆಂಟ್ ಏನಾಗುತ್ತೆ, ಸೈನ್ ಆಗುತ್ತೆ. ಸೊ ವೆರಿ ಸಿಂಪಲ್ ಲಾಜಿಕ್ ಹಿಯರ್. ಯು ಕ್ಯಾನ್ ಸಿ F2 cos θ2 and F2 sin θ2. ಸೊ ಇಲ್ಲಿ ಹಾರಿಜಾಂಟಲ್ಗೆ ಸೈನ್ ಹಾಕಿದ್ದೀನಿ, ಇಲ್ಲಿ ಹಾರಿಜಾಂಟಲ್ಗೆ ಕಾಸ್ ಹಾಕಿದ್ದೀನಿ. ಯಾಕೆ ಅಂದರೆ ದಿಟ್ಸ್ ಎ ಲಾಜಿಕ್. ಇವಾಗ ನಾನು ಹೇಳಿದ್ನಲ್ಲ ಅದೇ ಲಾಜಿಕ್ಕು. ಥೀಟಾ ಎಲ್ಲಿದೆಯೋ ಅಲ್ಲಿ ಕೋಸೈನ್ ಹಾಕ್ಬೇಕು, ನೀವು ಕಾಸ್ ಥೀಟಾ ಹಾಕಬೇಕು. ಸಿಮಿಲರ್ಲಿ F3 ಮೇಕ್ಸ್ ಅನ್ ಆಂಗಲ್ ಥೀಟಾ ಟು ದ ವರ್ಟಿಕಲ್ಗೆ θ3 ಇರೋದ್ರಿಂದ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎ ವರ್ಟಿಕಲ್ ಕಾಂಪೊನೆಂಟ್ ಆಸ್ ಕೋಸೈನ್ ಅಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಸ್ ಸೈನ್. ಸೊ F3 cos θ3, F3 sin θ3. ಸಿಮಿಲರ್ಲಿ ಫಾರ್ ದ ಲಾಸ್ಟ್ ಫೋರ್ಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಯಾಕೆ ಕಾಸ್ ತಗೊಂಡಿದ್ದೀನಿ ಅಂದರೆ ಈ ಆಕ್ಸಿಸ್ಗೆ ಥೀಟಾ ಇರೋದ್ರಿಂದ ನಾವು ಎಲ್ಲಿ ಥೀಟಾ ಆಕ್ಸಿಸ್ಗೆ ಏನು ಆಂಗಲ್ ಫ್ರೇಮ್ ಮಾಡಿದೆಯೋ ಅಲ್ಲಿ ಕೋಸೈನ್ ಹಾಕಬೇಕು. ಹಾಗಾಗಿ F4 cos θ4, F4 sin θ4 ಆಗುತ್ತೆ. ನೌ ಅವರ್ ಆಬ್ಜೆಕ್ಟಿವ್ ಇಸ್ ಟು ಫೈಂಡ್ ಔಟ್ ಆಲ್ ದ ಹಾರಿಜಾಂಟಲ್ ಫೋರ್ಸಸ್ ಅಂಡ್ ಆಲ್ ದ ವರ್ಟಿಕಲ್ ಫೋರ್ಸಸ್. ಲೆಟ್ ಅಸ್ ಟೇಕ್ ದ ಸಿಗ್ಮಾ ಎಚ್ ಫಸ್ಟ್. ಹಾರಿಜಾಂಟಲ್ ಫೋರ್ಸಸ್ನ ಆ್ಯಡ್ ಮಾಡ್ತಾ ಬರೋಣ. ಫಸ್ಟು ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೆ ಹಾರಿಜಾಂಟಲ್ ಫಸ್ಟ್ ಫೋರ್ಸಲ್ಲಿ, ಟುವರ್ಡ್ಸ್ ದ ರೈಟ್ ಆಫ್ ದ ಎಕ್ಸ್ ಆಕ್ಸಿಸ್. ಹಾಗಾಗಿ F1 cos θ1 ನಾವು ಪಾಸಿಟಿವ್ ಬರ್ದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ಲಸ್ ಇದೆ, ಇಟ್ಸ್ ನಾಟ್ ಮೈನಸ್, ಇಟ್ಸ್ ಪ್ಲಸ್. ಕಮಿಂಗ್ ಟು ದ ಸೆಕೆಂಡ್ ಫೋರ್ಸ್, ಹಾರಿಜಾಂಟಲ್ ಫೋರ್ಸ್ ಇಸ್ ದಿಸ್ ಆ್ಯಂಡ್ ದ ಫಾರ್ಮುಲಾ ಇಸ್ F2 sin θ2. F2 sin θ2 ಈ ಕಡೆ ಡೈರೆಕ್ಷನ್ ಹೋಗ್ತಾ ಇರೋದ್ರಿಂದ ಅದು ನೆಗೆಟಿವ್ ಇರೋದ್ರಿಂದ ವಿ ಟೇಕ್ ನೆಗೆಟಿವ್ ಸೈನ್ ಹಿಯರ್ ಆ್ಯಂಡ್ ರೈಟ್ F sin θ ಅಥವಾ F2 sin θ2. ಕಮಿಂಗ್ ಟು ದ ಥರ್ಡ್ ಫೋರ್ಸ್, ಸಿಮಿಲರ್ಲಿ ಹಿಯರ್ ಆಲ್ಸೋ F3 sin θ3 ಈ ಕಡೆ ಡೈರೆಕ್ಷನ್ಗೆ ಹೋಗ್ತಿರೋದ್ರಿಂದ ವಿಲ್ ಟೇಕ್ ದ ನೆಗೆಟಿವ್ ಸೈನ್ ಆ್ಯಂಡ್ ದಟ್ is minus F3 sin θ3. And the last force is cos and which is going in rightward direction. We take it as a positive sign and write down as it is F4 cos θ4. So this is how
you add all the horizontal forces and vertical forces in a proper manner. If you miss any of the signs, ಇಲ್ಲೇನು ಪ್ಲಸ್ ಮೈನಸ್ ಎಲ್ಲ ಏನಾದರೂ ನೀವು ಮಿಸ್ ಮಾಡಿದ್ರೆ ಎಂಟೈರ್ ಪ್ರಾಬ್ಲಮ್ ಇಸ್ ಬಿಕಮ್ ರಾಂಗ್ ಅಂತಾನೆ ಹೇಳ್ಬೋದು. ಸಿಮಿಲರ್ಲಿ ರಿಸಾಲ್ವ್ ಆಲ್ ದ ಫೋರ್ಸಸ್ ವರ್ಟಿಕಲಿ. ಸೊ ವರ್ಟಿಕಲಿ ನೀವು ರಿಸಾಲ್ವ್ ಮಾಡಿದಾಗಲೂ ಕೂಡ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಐಡಿಯಾ ಇರಬೇಕು. ಸೊ ಎಲ್ಲ ಫೋರ್ಸಸ್ಗಳು ಟುವರ್ಡ್ಸ್ ಅಪ್ವರ್ಡ್ ಡೈರೆಕ್ಷನ್ ಪಾಸಿಟಿವ್ ತಗೋಬೇಕು, ಟುವರ್ಡ್ ಡೌನ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ತಗೋಬೇಕು. ಸೊ ಇಲ್ಲಿ ಫಸ್ಟ್ ಫೋರ್ಸ್ಗೆ ಬರೋಣ. ಟುವರ್ಡ್ಸ್ ಅಪ್ ಇದೆ, F1 sin θ 1 ಇದೆ, ಹಂಗಾಗಿ ಪ್ಲಸ್ ತಗೋಬೇಕು ಫಸ್ಟು. ಸೆಕೆಂಡ್ ಫೋರ್ಸ್ ಅಲ್ಲಿ F2 cos θ 2, ಅಗೇನ್ ದಿಸ್ ಇಸ್ ಆಲ್ಸೋ ಇನ್ ಅಪ್ವರ್ಡ್ ಡೈರೆಕ್ಷನ್, ವಿ ಟೇಕ್ ದಿಸ್ ಆಲ್ಸೋ ಪಾಸಿಟಿವ್. ನೋಡಿ ಇಲ್ಲಿ ಪ್ಲಸ್ ತಗೊಂಡಿದ್ದೀವಿ. ಸೊ ಮೂರನೇದ್ರಲ್ಲಿ F3 cos θ 3 ಡೌನ್ವರ್ಡ್ ಡೈರೆಕ್ಷನ್ ಬರ್ತಿರೋದ್ರಿಂದ ವಿಲ್ ಟೇಕ್ ದಿಸ್ ಆಸ್ ಎ ನೆಗೆಟಿವ್ ಸೈನ್, ಅಂಡ್ ಹಿಯರ್ ಆಲ್ಸೋ ಡೌನ್ವರ್ಡ್ ಡೈರೆಕ್ಷನ್ ಬರ್ತಿರೋದ್ರಿಂದ F4 sin θ 4 ನ ನೆಗೆಟಿವ್ ತಗೋಬೇಕು. ಸೊ ಫಸ್ಟ್ ಕೆಲಸ, ಎಷ್ಟೇ ಫೋರ್ಸಸ್ ಕೊಡ್ಲಿ ಅದನ್ನ ಹಾರಿಜೆಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡಿಕೊಂಡು ವಿ ಫೈಂಡ್ ಔಟ್ ದ ಸಮ್ ಆಫ್ ಹಾರಿಜೆಂಟಲ್ ಫೋರ್ಸಸ್ ಅಂಡ್ ಸಮ್ ಆಫ್ ವರ್ಟಿಕಲ್ ಫೋರ್ಸಸ್. ಇನ್ನೂ ಕೂಡ ನಮಗೆ ರಿಸಲ್ಟೆಂಟ್ ಫೋರ್ಸ್ ಸಿಕ್ಕಿಲ್ಲ. ಸೊ ಫಾರ್ ಟು ಫೈಂಡ್ ದ ರಿಸಲ್ಟೆಂಟ್ ಫೋರ್ಸ್ ವಿ ಹ್ಯಾವ್ ಎ ಫಾರ್ಮುಲಾ. ದಟ್ ಫಾರ್ಮುಲಾ ಇಸ್ the magnitude of the resultant is given by square root of sigma h square plus sigma v square. ಅಲ್ಲಿ ಏನು ವ್ಯಾಲ್ಯೂ ಬಂದಿರುತ್ತಲ್ಲ ಎಲ್ಲಾನು ಆಡ್ ಮಾಡಿ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ಅದನ್ನ ಸ್ಕ್ವೇರ್ ಮಾಡಬೇಕು. ಸಿಮಿಲರ್ಲಿ ವರ್ಟಿಕಲ್ ಕಾಂಪೊನೆಂಟ್ನ ಸ್ಕ್ವೇರ್ ಮಾಡಿ ನೀವು ಅದನ್ನ ಸ್ಕ್ವೇರ್ ಮಾಡಿದ್ರೆ ವಿಲ್ ಗೆಟ್ ಎ ರಿಸಲ್ಟೆಂಟ್. ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ 4 ಫೋರ್ಸ್ನ ರಿಮೂವ್ ಮಾಡಿ ಯಾವುದೋ ಒಂದು ಫೋರ್ಸ್ನ ಬರಿಬೋದು ನಾವು. ಆ ಫೋರ್ಸ್ ಆ ಡೈರೆಕ್ಷನ್ಗೆ ಹೇಳಿದ್ರೆ ಸೇಮ್ ಎಫೆಕ್ಟ್ ಎಲ್ಲ ಫೋರ್ಸಸ್ ಕೊಡ್ತಿತ್ತಲ್ಲ ಅಷ್ಟು ಡೈರೆಕ್ಷನ್ಗೆ ಬರುತ್ತೆ. ಸಿಮಿಲರ್ಲಿ ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅನ್ನೋದಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ. So that the direction of the resultant is given by tan theta is equal to sigma v by sigma h. ಅಂದ್ರೆ sum of the vertical component divided by sum of the horizontal component of all these forces makes resultant in that direction. So ಎರಡನ್ನೂ ರೇಷಿಯೋ ತೆಗೆದ್ರೆ ವಿಲ್ ಗೆಟ್ ಅನ್ ಆಂಗಲ್ ಥೀಟಾ. ಯಾವ ಆಂಗಲ್ ಅಲ್ಲಿ ರಿಸಲ್ಟೆಂಟ್ ಬರೀಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. So let us quickly take some of the problems. And we have some note here, ಯಾವ ಆಂಗಲ್ ಅಲ್ಲಿ ಬರೀಬೇಕು ಅನ್ನೋದಕ್ಕೆ, ಬಿಕಾಸ್ ದ ಕಂಪ್ಲೀಟ್ ಆಂಗಲ್ 360 ಡಿಗ್ರಿ ಇರೋದ್ರಿಂದ ವಿ ಹ್ಯಾವ್ ಸಮ್ ಲಾಜಿಕ್ಸ್ ಇನ್ ದಿಸ್. ಸೊ ಸಿಗ್ಮಾ ವಿ ಏನಾದ್ರೆ ಪಾಸಿಟಿವ್ ಬಂದ್ರೆ ರಿಸಲ್ಟೆಂಟ್ 0 ಡಿಗ್ರಿಯಿಂದ 180 ಡಿಗ್ರಿಲಿ ಇರುತ್ತೆ. ಸಿಗ್ಮಾ ವಿ ಏನಾದ್ರೆ ಪಾಸಿಟಿವ್ ಬಂದ್ರೆ, ಸಿಗ್ಮಾ ವಿ ನೆಗೆಟಿವ್ ಆದ್ರೆ 180 ಇಂದ 360 ಡಿಗ್ರಿ, ಅಂದ್ರೆ 0 ಇಂದ 180 ಡಿಗ್ರಿ ಅಂದ್ರೆ ಈ ಒಂದು ಪೊಸಿಷನ್, ಈ ಪೊಸಿಷನ್ ರಿಸಲ್ಟೆಂಟ್ ಬರುತ್ತೆ. ನೆಗೆಟಿವ್ ಏನಾದರೂ ಬಂದ್ರೆ ಬಾಟಮ್ ಪೊಸಿಷನ್ ಅಲ್ಲೆಲ್ಲ ರಿಸಲ್ಟೆಂಟ್ ಬರುತ್ತೆ. ಸಿಮಿಲರ್ಲಿ ಸಿಗ್ಮಾ ಎಚ್ ಏನಾದರೂ ಪಾಸಿಟಿವ್ ಆದ್ರೆ 0 to 90 ಡಿಗ್ರಿ ಅಥವಾ 270 to 360 ಡಿಗ್ರಿ ಅಂದ್ರೆ ಈ ಏರಿಯಾ ಇಲ್ಲಿರುತ್ತೆ ರಿಸಲ್ಟೆಂಟು. ಸೊ ಸಿಗ್ಮಾ ಎಚ್ ನೆಗೆಟಿವ್ ಆದಾಗ ವಿಲ್ ಟೇಕ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ಇಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರಬೇಕು. ಯಾಕೆ ಅಂದ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಥೀಟಾ ಯಾವ ಆಂಗಲ್ ಅಲ್ಲಿ ಬರೀಬೇಕು ಅಂತ ಗೊತ್ತಾಗಲ್ಲ, ಎಷ್ಟರಿಂದ ಮೈನಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ರಿಸಲ್ಟೆಂಟ್ ನ ಬರೆಯೋದಕ್ಕೆ ನಮಗೆ ಆಂಗಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಫೈಂಡ್ ಔಟ್ ಮಾಡ್ತೀರಾ, ಆಮೇಲೆ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ ಒಂದ್ಸಲ ನೋಡಿಕೊಂಡು ಕರೆಕ್ಟ್ ಆಗಿ ರಿಸಲ್ಟೆಂಟ್ ನ ಡ್ರಾ ಮಾಡಬೇಕಾಗುತ್ತೆ. ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್.